ಸಮತುಲಂ ಭಜೆ ತಾಪತ್ರಯಾಪಹಂ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜಶ್ರೀಪಾದೋ ಭೀಷ್ಟದಸ್ಸತಾಂ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತದಯಾಲವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀಮದಾನಂದತೀರ್ಥಚರಣೋ ಶರಣಂ ಪ್ರಪದ್ಯೆ. ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರಸ್ವಾಮಿಗೆ ನಮನಗಳನ್ನು ಸಲ್ಲಿಸ್ತಾ ನೆರೆದಿರತಕ್ಕಂತಹ ಎಲ್ಲ ರಾಮಭಕ್ತರನ್ನು ಅಭಿನಂದಿಸ್ತಾ ಉತ್ತರಕಾಂಡದ ಪ್ರವಚನದ ಸರಣಿಯ 2ನೇ ದಿವಸದ ಈ ಜ್ಞಾನ ಸತ್ರ ನಾವು ನೋಡ್ತಾ ಇದ್ದೇವೆ. ನಿನ್ನೆ ದಿವಸ ವಿಶ್ರವಸರನ್ನು ಕಾಣಲಿಕ್ಕೆ ಕೈಕಸಿ ಬಂದು ಅವರ ಹತ್ರ ಮಾತನಾಡ್ತಕ್ಕಂತಹ ಆ ಸಂದರ್ಭವನ್ನು ಕಂಡಿತ್ತು. ಮನಸ್ಸಿನಲ್ಲಿ ಬಗೆಯಲ್ಲಿ ಸಂತಾನದ ಅಪೇಕ್ಷೆಯನ್ನು ಹೊತ್ತುಕೊಂಡು ಆಕೆ ವಿಶ್ರವಸರನ್ನು ಸಂದರ್ಶಿಸ್ತಾಳೆ. ಕೇಳ್ತಾರಲ್ಲ ಯಾಕೋಸ್ಕರ ಬಂದದ್ದು ಅಂತ. ಆಗ ಕೈಕಸಿ ಹೇಳ್ತಕ್ಕಂಥದ್ದಾಗ್ತದೆ, ಅಪ್ಪ ಕಳಿಸಿದ್ದು ಉಳಿದ ವಿಷಯ ನಿಮಗೆ ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ ಅಂತ. ಒಂದು ಸಂಗತಿ ಹೇಳ್ತಾರೆ, ಪುತ್ರಾಭಿಲಾಷೆಯನ್ನು ಅಭಿವ್ಯಕ್ತಪಡಿಸುವಂಥದ್ದು ಒಬ್ಬ ಹೆಣ್ಣುಮಗಳಿಗೆ ಸಹಜವಾಗಿದ್ದದ್ದೇ, ಅದೇನು ತಪ್ಪಲ್ಲ. ಆದರೆ ಈಗ ನೀನು ಬಂದಿದ್ದೀಯಲ್ಲ, ಈ ಹೊತ್ತು ಮಾತ್ರ ಅದು ಗರ್ಭಧರಿಸಲಿಕ್ಕೆ ಯೋಗ್ಯ ಆದದ್ದಲ್ಲ. ಪ್ರದೋಷ ಕಾಲದಲ್ಲಿ ಬಂದಿದ್ದಿ. ಈ ಸಮಯದಲ್ಲಿ ನಿನ್ನ ಈ ಉತ್ಕಟ ಇಚ್ಛೆ ಅನ್ನುವಂಥದ್ದೇನಿದೆ ಅದು ಕೆಟ್ಟ ಸಂತಾನಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಕೆಟ್ಟ ಸಂತಾನಕ್ಕೆ ಕಾರಣ ಆಗ್ತದೆ. ಎಂಥ ಮಕ್ಕಳನ್ನು ನೀನು ಕಾಣ್ಬೋದು. ಈ ಹೊತ್ತಲ್ಲಿ ನೀನು ಆ ಬಯಕೆಯನ್ನು ಹೊತ್ತಿದ್ರಿಂದ ನಿನ್ನ ಗರ್ಭದಲ್ಲಿ ಎಂಥ ಮಕ್ಕಳು ಜನಿಸ್ಬೋದು ಅಂತ ಹೇಳಿದರೆ ವಿಶ್ರವಸರ ಹೇಳ್ತಾರೆ, ದಾರುಣಾನ್ ದಾರುಣಾಕಾರಾನ್ ದಾರುಣಾಭಿಜನಪ್ರಿಯಾನ್ ಪ್ರಸವಿಷ್ಯಸಿ ಶುಶ್ರೋಣಿ ರಾಕ್ಷಸಾನ್ ಕ್ರೂರಕರ್ಮಣಃ. ಎಂಥ ಮಕ್ಕಳು ಹುಡ್ತಾರೆ ನಿನಗೆ ಅಂತ ಕೇಳಿದರೆ, ದಾರುಣಾನ್ ಅತ್ಯಂತ ಕ್ರೌರ್ಯ ಕರ್ಮಗಳನ್ನು ನಿತ್ಯ ಮಾಡ್ತಕ್ಕಂತಹ ಮಕ್ಕಳು ನಿನಗೆ, ಅವರನ್ನು ನೀನು ನೋಡಬೇಕಾಗ್ತದೆ. ಅಷ್ಟು ಮಾತ್ರ ಅಲ್ಲ, ದಾರುಣಾಕಾರಾನ್ ಅತ್ಯಂತ ಭೀಕರ, ಒಂದು ರೀತಿ ಎಲ್ಲರಂತಲ್ಲ ಈ ಮಕ್ಕಳು, ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಏನೋ ವಿಚಿತ್ರ ಅಂತ. ಅಂತಹ ಭೀಕರ ಆಕೃತಿಯನ್ನು ಪಡ್ಕೊಂಡು ನಿನ್ನ ಮಕ್ಕಳು ಹುಡ್ತಾವೆ. ದಾರುಣಾಭಿ ಜನಪ್ರಿಯಾನ್, ಮತ್ತು ಎಂಥ ಮಂದಿಗೆ ಪ್ರಿಯರಾದಂತಹ ಮಕ್ಕಳಾಗ್ತಾರೆ ನಿಂದು ಅಂತ ಹೇಳಿದರೆ, ಕೆಟ್ಟ ಮಂದಿಯ ಯಾವ ಮಂಡಳಿ ಇದೆ ಅವಕ್ಕೆಲ್ಲ ನಿನ್ನ ಮಕ್ಕಳು ಬಹಳ ಪ್ರೀತಿಯ ವ್ಯಕ್ತಿ ಆಗ್ತಾರೆ. ಅವಕ್ಕೆಲ್ಲ ನಿನ್ನ ಮಕ್ಕಳು ಒಂದು ರೀತಿ ನಾಯಕರಾಗ್ತಕ್ಕಂತಹ ಲಕ್ಷಣ ಇದೆ. ಆದ್ದರಿಂದ ಪ್ರಸವಿಷ್ಯಸಿ ಶುಶ್ರೋಣಿ ರಾಕ್ಷಸಾನ್ ಕ್ರೂರಕರ್ಮಣಃ, ಅಂಥ ಕೆಟ್ಟ ಮಕ್ಕಳನ್ನು ಪಡಿಬೇಕಾದಂತಹ ನೋಡಬೇಕಾದಂತಹ ದುಸ್ಥಿತಿ ನನಗೆ ಬರ್ತದೆ. ಕಾರಣ ಏನು ನೋಡಿ, ಒಂದೊಂದು ಸಂಗತಿ ನಮಗೆ ಹೇಳ್ತಕ್ಕಂಥದ್ದು. ಆಕೆ ಯದ್ಯಪಿ ಕೆಟ್ಟ ಬಯಕೆಯನ್ನು ಹೊತ್ಕೊಂಡು ಬಂದದ್ದಲ್ಲ, ಆಸೆ ಉಂಟು. ಒಂದು ಲೋಕೋತ್ತರ ಆಗಿರ್ತಕ್ಕಂಥ ಮಕ್ಕಳು ಹುಟ್ಟಲಿ ಅನ್ನುವಂಥ ಆಸೆ ಯಾವ ತಾಯಿಗಿರೋದಿಲ್ಲ, ಎಲ್ಲ ತಾಯಿಗಿರ್ತದೆ. ಅಂಥದ್ದೇ ಬಯಕೆಯನ್ನು ಹೊತ್ತು ಬಂದದ್ದು. ಇದನ್ನು ವಿಶ್ರವಸರೇ ಹೇಳ್ತಾರೆ, ನಿನ್ನ ಬಯಕೆ ಕೆಟ್ಟದ್ದಲ್ಲ, ನಿಂದು ಬಯಕೆ ಒಳ್ಳೆಯದೇ. ಆದರೆ ನೀನು ಬಂದು ಹೇಳಿದ ಸಮಯ ಇದೆಯಲ್ಲ, ನೀನು ಗರ್ಭಧರಿಸಲಿಕ್ಕೆ ಈಗ ಯಾವ ಸಮಯವನ್ನು ಆಯ್ಕೆ ಮಾಡಿಕೊಂಡಿದ್ದಿ ಅದು ಮಾತ್ರ ಅತ್ಯಂತ ಕೆಟ್ಟದ್ದಾಗಿರ್ತಕ್ಕಂಥ ಕಾಲ ಅಂತ. ಅಂದರೆ ಎಲ್ಲವನ್ನು ನೋಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಭೂಮಿ ಮೇಲಿರತಕ್ಕಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅತಿ ಅಗತ್ಯ ಅನ್ನುವಂಥ ಸಂಗತಿಯನ್ನು ಸೂಕ್ಷ್ಮವಾಗಿ ನಮ್ಮ ಶಾಸ್ತ್ರ ಹೇಳ್ತದೆ ನೋಡಿ. ಆದ್ದರಿಂದ ಅಂಥ ಮಕ್ಕಳನ್ನು ನೋಡಬೇಕಾಗ್ತದೆ ಅಂತ. ಅದಕ್ಕೆ ಆಕೆ ದಮ್ಮಯ್ಯ ಹಾಕ್ತಾಳೆ, ಬೇಡ ಬೇಡ, ಇದು ಇತಿಹಾಸ, ಅದು ಯಾವತ್ತೂ ಕೂಡ ನನ್ನನ್ನು ಕೆಟ್ಟ ಮಕ್ಕಳ ತಾಯಿ ಅಂತ ಗುರುತಿಸಬೇಕಾದಂತಹ ದುಸ್ಥಿತಿ ನನಗೆ ಬರ್ತದೆ. ಆದ್ದರಿಂದ ಸ್ವಾಮಿ, ಅಂಥ ಮಕ್ಕಳು ನನಗೆ ಬೇಡ ಅಲ್ವ,
ಒಳ್ಳೆಯ ಮಕ್ಕಳನ್ನು ಅನುಗ್ರಹ ಮಾಡಿ ಲೋಕೋತ್ತರ ಆಗಿರತಕ್ಕಂತಹ ಕೀರ್ತಿಯನ್ನು, ಹೆಸರನ್ನು ಸರ್ವತ್ರ ಅದನ್ನು ವ್ಯಾಪ್ತ ದಿಗಂತವರೆಗೆ ವ್ಯಾಪ್ತ ಮಾಡ್ತಕ್ಕಂತಹ ಮಕ್ಕಳನ್ನು ನನಗೆ ಅನುಗ್ರಹ ಮಾಡಬೇಕಲ್ಲ, ನೀವು ಆ ರೀತಿಯ ಕರುಣೆಯನ್ನು ನನಗೆ ತೋರಿಸ್ಬೇಕಲ್ಲ ಅಂತ ಕೈಕಸಿ ಮತ್ತೆ ವಿಶ್ರವಸರ ಹತ್ರ ಕೇಳಿದಾಗ ವಿಶ್ರವಸರು ಹೇಳ್ತಾರೆ, ಎಲ್ಲ ಸಮಯ ಅದರದ್ದು ಕೆಲಸ ಮಾಡಿಯೇ ಮಾಡ್ತದೆ, ನಾವೇನು ಮಾಡಲಿಕ್ಕಾಗೋದಿಲ್ಲ. ಏನು ನಿನ್ನ ಬಯಕೆಯೂ ಕೂಡ ವ್ಯರ್ಥ ಆಗೋದಿಲ್ಲ. ಲೋಕೋತ್ತರ ಮಗ ಬೇಕು ಅಂತ ಬಯಸ್ತಾ ಇದ್ದಿ, ಅದು ಕೂಡ ವ್ಯರ್ಥ ಆಗೋದಿಲ್ಲ. ಯಾಕೆ? ಪಶ್ಚಿಮೋ ಯಸ್ತವ ಸುತೋ ಭವಿಷ್ಯತಿ ಶುಭಾನನೇ ಮಮ ವಂಶಾನುರೂಪ ಸಹ ಧರ್ಮಾತ್ಮ ಚ ನ ಸಂಶಯ ಅಂತ ಹೇಳಿ ಒಂದು ಸಮಾಧಾನದ ಮಾತನ್ನು ಹೇಳ್ತಾರೆ ವಿಶ್ರವಸರು. ಎಲ್ಲ ಕೆಟ್ಟ ಮಕ್ಕಳ ಒಂದಷ್ಟು ಸಂಖ್ಯೆಗಳು ಮುಗಿದಾದ ಮೇಲೆ ಪಶ್ಚಿಮ ಕೊನೆಗೆ ಒಬ್ಬ ಮಗ ಹುಡ್ತಾನೆ. ಅವ ಯಾರು ಹುಡ್ತಾನೆ? ಅವ ಉಂಟಲ್ವಾ ಮಮ ವಂಶಾನುರೂಪ. ಮಮ ವಂಶಾನುರೂಪ ಅಂತ ಹೇಳಿದರೆ ವೇದಕ್ಕೆ ಮರ್ಯಾದೆ ಕೊಟ್ಟಂತಹ ವಂಶ ಅಲ್ವ ವಿಶ್ರವಸರದ್ದು. ವೇದದ ಶ್ರವಣವನ್ನು ಮಾಡಿ ಅಲ್ವ ಅವರ ತಾಯಿ ಗರ್ಭಧರಿಸಿದ್ದು. ಆದ್ದರಿಂದ ನನಗೆ ವೇದಕ್ಕನುಗುಣವಾದ ಮಾರ್ಗವನ್ನು ಅನುಸರಿಸ್ತಕ್ಕಂತಹ ಒಬ್ಬ ಧರ್ಮಾತ್ಮ ಚನ ಸಂಶಯ ಅಂತ ಅವ ಧರ್ಮಾತ್ಮನಾಗಿ ಒಬ್ಬ ಹುಡ್ತಾನೆ. ಆದ್ದರಿಂದ 3 ಮಕ್ಕಳು ಕೆಟ್ಟವರು ಅನ್ನತಕ್ಕಂತಹ ಖೇದ ಮತ್ತು ಬೇಸರ ನಿನಗೆ ಆವರಿಸಿದ್ರು, ಒಬ್ಬ ಮಗ ಮಾತ್ರ ಲೋಕೋತ್ತರನಾಗ್ತಾನೆ ಅನ್ನುವಂತಹ ಆ ಸಂತೋಷವೂ ಕೂಡ ಅದರೊಟ್ಟಿಗೆ ನಿನಗಿರ್ತದೆ. ನೀನು ಈ ಧೈರ್ಯವನ್ನು ತಾಳ್ಕೊಂಡು ಮುಂದಕ್ಕೆ ಸಾಗು ಅಂತ ಹೇಳ್ತಾರೆ. ಸರಿ, ಇಷ್ಟಾಯಿತು. ಮುಂದಕ್ಕೇನಾಗ್ತದೆ ಹೇಳಿದರೆ ರಾವಣಾದಿಗಳ ಜನ್ಮದ ಕುರಿತಾಗಿ ಉತ್ತರಕಾಂಡ ಮತ್ತೆ ಹೇಳಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಏನಾಗಿದೆ? ರಾವಣನ ಜನ್ಮ ನೋಡಿ. ಎಲ್ಲ ರಾಕ್ಷಸರ ಜನ್ಮ ಆಗುವಾಗ ಇಂಥದ್ದೊಂದು ಲಕ್ಷಣವನ್ನು ಶಾಸ್ತ್ರ ಹೇಳುತ್ತದೆ. ರಾವಣನದ್ದು ವಿಶೇಷವಾಗಿ ಬೊಟ್ಟು ಮಾಡಿ ಹೇಳ್ತದೆ ರಾಮಾಯಣ. ಏನಾಗಿದೆ? ಜನಯಾಮಾಸ ಬೀಭತ್ಸಂ ರಕ್ಷೋರೂಪ ಸುದಾರುಣಂ ದಶಗ್ರೀವಂ ಮಹಾದಂಷ್ಟ್ರಂ ನೀಲಾಂಜನ ಚಯೋಪಮಂ ಅಂತ ಹೇಳಿ ಭಯಂಕರ ಆಗಿರ್ತಕ್ಕಂತಹ ಒಂದು ಮಗುವಿಗೆ ಕೈಗಸಿ ಜನ್ಮವನ್ನು ಕೊಡ್ತಾಳೆ. ಎಂಥ ಮಗು ಹೇಗಿತ್ತದು ಅಂತ ಹೇಳಿದರೆ ಭೀಭತ್ಸಂ, ಭಯವನ್ನು ಹುಟ್ಟಿಸ್ತಕ್ಕಂಥದ್ದು. ಅವ ಮತ್ತೆ ಬೆಳೆದು ದೊಡ್ಡವನಾದ ಮೇಲೆ ಭಯ ಹುಟ್ಟಿಸಿದ್ದಲ್ಲ, ಹುಟ್ಟುವಾಗಲೇ ಭಯ ಹುಟ್ಟಿಸಿದ್ದ ಅಂತ. ಆ ಮಗು ಭಯವನ್ನು ಹುಟ್ಟಿಸಿದ ಮಗು. ರಕ್ಷೋರೂಪ ಸುದಾರುಣಂ, ಅತ್ಯಂತ ಕ್ರೌರ್ಯವನ್ನು ಮುಖದಲ್ಲಿ ಪ್ರಕಟಿಸ್ತಕ್ಕಂತಹ ಮಗುವಾಗಿತ್ತದು. ರಕ್ಷೋರೂಪ, ರಾಕ್ಷಸರ ಮಗು ಅನ್ನುವಂಥದ್ದು ನೋಡಿ ಆದ ಕೂಡಲೇ ಗೊತ್ತಾಗ್ತದೆ. ಅಂಥ ಲಕ್ಷಣವನ್ನು ಹೊತ್ತುಕೊಂಡ. ಆಶ್ಚರ್ಯ ಏನು ಗೊತ್ತಾ? ದಶಗ್ರೀವಂ, 10 ತಲೆಯನ್ನು ಹೊತ್ತುಕೊಂಡು ಹುಟ್ಟಿದ. ಅದೇ ಹೇಳಿದ್ದಲ್ಲ ವಿಶ್ರವಸರು, ದಾರುಣಾಕಾರ ಅನ್ನಂತ ಹೇಳಿದ್ದದನ್ನೇ. 10 ತಲೆ. ಯೋಚನೆ ಮಾಡಿರಿ, ಅದನ್ನು ಒಳ್ಳೆಯದಕ್ಕೆ ಉಪಯೋಗ ಮಾಡಿದರೆ ಭಾರಿ ಚಂದ ಇತ್ತು. 10 ಗಾಯತ್ರಿ ಮಾಡಿದರೆ 100 ಆಗ್ತದೆ, 108 ಗಾಯತ್ರಿ ಮಾಡಿದರೆ 1008 ಗಾಯತ್ರಿ ಅಂತ ಜಪ ಆಗ್ತದೆ. ಪುಣ್ಯಾತ್ಮ ಅದರ ಕಡೆ ಗಮನವೇ ಕೊಡಲಿಲ್ಲ, ಬೇಡದಿದ್ದ ಕೆಲಸವನ್ನು 10 ತಲೆಯಲ್ಲಿ ಮಾಡಿದ. ಆದ್ದರಿಂದ ನೀಲಾಂಜನ ಮಹಾದಮುಷ್ಟ್ರಂ, ಆ ಕೋರೆ ಹಲ್ಲುಗಳನ್ನು ಪಡ್ಕೊಂಡಿದ್ದ ಅಂತೆ. ಇನ್ನು ಸಾಮಾನ್ಯ ಮಕ್ಕಳಿಗೆ ಇರ್ತದ ಹಾಗೆ. ನಮ್ಮ ಮಕ್ಕಳು ಹುಟ್ಟುವಾಗ ಹಲ್ಲೇ ಇರೋದಿಲ್ಲ. ಒಂದು ಪಕ್ಷ ಹಲ್ಲಿದ್ದು ಮಕ್ಕಳು ಹುಟ್ಟಿದರೆ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಬೇಕು ಅಂತ ಹೇಳ್ತಾರೆ. ಅಂಥದ್ದು ಕತೆ. ಇವನ ಹಲ್ಲು ಮರಿ ಹಲ್ಲಲ್ಲ, ಅದು ಕೋರೆ ಹಲ್ಲು. ರಾಕ್ಷಸರ ಕುರುಹನ್ನ ತನ್ನ ಸ್ವರೂಪದಲ್ಲಿ ತೋರಿಸ್ತಾ ಇದ್ದಾನೆ ರಾವಣ. ನೀಲಾಂಜನ ಚಯೋಪಮಂ, ಕಾಡಿಗೆಯ ಪರ್ವತದಂತಿದ್ದ ಅಂತೆ. ಕಪ್ಪು ಶರೀರ, ಕಾಡಿಗೆ ಪರ್ವತ ಇದ್ದರೆ ಹೆಂಗಿರ್ಬೋದು ಹಂಗಿದ್ದಾನೆ ರಾವಣ. 10 ತಲೆ ಆಯ್ತಾ. ತಾಮ್ರೋಷ್ಟಂ ವಿಂಶತಿ ಭುಜಂ, ಮತ್ತು ಇಷ್ಟು ಮಾತ್ರ ಅಲ್ಲ, ಕೆಂಪಾಗಿರ್ತಕ್ಕಂತಹ, ಕೆಂಪು ಅಂತ ಹೇಳಿದರೆ ಕೆಂಪು ಅಲ್ಲ, ಈಗ ನಾವು ಲಿಪ್ಸ್ಟಿಕ್ ಬಳಸ್ತೇವೆ ಕೆಂಪಿಗೋಸ್ಕರ, ಇದ್ದ ಕೆಂಪು ಸಾಲೋದಿಲ್ಲ ಅಂತ. ಅದು ಹಂಗಲ್ಲ, ತಾಮ್ರದ ಕೆಂಪು ಅಂದರೆ ಕಾದ ಕಬ್ಬಿಣದ ಬಣ್ಣ. ಆ ಬಾಯಿ ಅದು ಏನನ್ನು ಎಲ್ಲ ತಿನ್ನಬಾರ್ದು ಅದನ್ನೆಲ್ಲ ತಿನ್ನಲಿಕ್ಕೆ ಬಯಸ್ತಾ ಇದೆ ಅನ್ನುವಂಥದ್ದನ್ನು ಸೂಚಿಸ್ತಾ ಇದೆಯೋ ಎಂಬಂತೆ ಅವನ ಓಷ್ಟಗಳು ಅದು ಹಾಗಿತ್ತಂತೆ. ವಿಂಶತಿ ಭುಜಂ, 20 ಕೈಗಳು, 20 ಕೈಗಳಿತ್ತು. ಮತ್ತು ಮಹಾಸ್ಯಂ ದೀಪ್ತ ಮೂರ್ಧಜಂ, ಒಂದೊಂದು ತಲೆಯೂ ಕೂಡ 10 ತಲೆ ಅಲ್ವ, ಒಂದೊಂದು ತಲೆಯೂ ಕೂಡ ಬಹಳ ದೊಡ್ಡ ತಲೆ, ಮಾಮೂಲಿ ತಲೆ ಅಲ್ಲ. ಮಹಾಸ್ಯಂ, ದೊಡ್ಡ ತಲೆ. ದೀಪ್ತ ಮೂರ್ಧಜಂ, ಒಳ್ಳೆ ದೀಪ್ತ ಆಗಿರ್ತಕ್ಕಂತಹ ಮೂರ್ಧಪ್ರಾಯವನ್ನು ಪಡ್ಕೊಂಡಿದ್ದ. ಇಂಥ ರೂಪದಲ್ಲಿ ರಾವಣ ಹುಡ್ತಾನೆ ಅಂತ. ಹುಟ್ಟುವಾಗ
ಕೆಟ್ಟ ಸಂತಾನ ಅಲ್ಲವಾ, ಅದು ಲೋಕಕ್ಕೆ ಕಂಟಕ. ಪ್ರಕೃತಿಯೂ ಕೂಡ ಯಾವ ರೀತಿಯ ಲೋಕ ಕಂಟಕತನವನ್ನು ತೋರಿಸ್ತದೆ, ಇವನಿಂದ ಆಪತ್ತಿದೆ ಪ್ರಕೃತಿಗೆ, ಇವನಿಗೆ ಆಪತ್ತಿದೆ, ಇವನಿಂದ ಆಪತ್ತಿದೆ ಲೋಕಕ್ಕೆ ಅನ್ನುವಂಥದ್ದನ್ನು ಪ್ರಕೃತಿ ಹೇಗೆ ಸೂಚಿಸ್ತದೆ ನೋಡಿ. ಅಲ್ಲೆಲ್ಲ ಇದ್ದಂತಹ ಕತ್ತೆಗಳೆಲ್ಲ, ಕತ್ತೆಗೆ ಗೊತ್ತಿಲ್ಲ ರಾವಣ ಹುಡ್ತಾ ಇದ್ದಾನೆ ಅಂತ, ಆದರೆ ವಿಕಾರವಾಗಿ ಕಿರುಚಲಿಕ್ಕೆ ಪ್ರಾರಂಭ ಮಾಡ್ತಾವಂತೆ. ರಾವಣ ಹುಟ್ಟುವ ಸಂದರ್ಭದಲ್ಲಿ ಸೂಚನೆ ಕೆಟ್ಟದ್ದೇನೋ ಹುಟ್ಟಿದೆ ಅಂತ. ಆಯಿತಾ? ಇಷ್ಟು ಮಾತ್ರ ಅಲ್ಲ, ನರಿಯ ಬಾಯಿಯಿಂದ ಬೆಂಕಿಗಳು ಉಗುಳ್ತಾ ಇತ್ತಂತೆ ಆ ಕಾಲದಲ್ಲಿ. ನಾವು ಮತ್ತೆ ಪ್ರಶ್ನೆ ಮಾಡಲಿಕ್ಕಿಲ್ಲ, ಆ ಕಾಲದಲ್ಲಿ ನರಿಗಳು ಬೆಂಕಿ ಉಗುಳ್ತಾ ಇತ್ತಂತೆ. ಇದೆಲ್ಲ ಕೆಟ್ಟ ಒಂದು ರೀತಿಯ ವಿಪರಿಣಾಮ ಅನ್ನುವಂಥದ್ದು ಪ್ರಕೃತಿಗೆ ಯಾವಾಗ ಆಗ್ತದೆ ಆವಾಗ ಸೂಚಿಸ್ತಕ್ಕಂಥದ್ದು ಅಂತ. ಮತ್ತು ಕ್ರೂರ ಪ್ರಾಣಿಗಳೆಲ್ಲ ಅಪ್ರದಕ್ಷಿಣವಾಗಿ ಮಂಡಲ ಮಾಡ್ತಾ ಇತ್ತಂತೆ. ನಾವು ನೋಡ್ತೇವಲ್ಲ, ಒಂದು ಬಾಲವನ್ನು ನೆಲಕ್ಕೆ ಹಿಂಗೆ ಊರಿಸ್ತಾ ಅಪ್ರದಕ್ಷಿಣವಾಗಿ ರೌಂಡ್ ಹಾಕೋದು, ತಿರುಗಾಡೋದು ಮಾಡ್ತಾ ಇತ್ತಂತೆ. ಇದು ಕೆಟ್ಟ ಸೂಚನೆ ಅಂತ ಲೆಕ್ಕ. ಇದೆಲ್ಲ ಅಶುಭ ಲಕ್ಷಣಗಳು ಅಂತ. ಮತ್ತು ರಕ್ತದ ಮಳೆ ಪ್ರಾರಂಭ ಆಗ್ತದಂತವ ಹುಟ್ಟುವಾಗ. ರಕ್ತದ ಮಳೆ ಹೇಳಿದರೆ ಪ್ರಾಯ ನೀರು ಕೆಂಪಾಗಿತ್ತು. ಆ ಕೆಂಪಾಗಿರ್ತಕ್ಕಂಥ ಮಳೆ, ರಕ್ತದ ಮಳೆ ರಾವಣ ಹುಟ್ಟುವ ಸಂದರ್ಭದಲ್ಲಿ ವೃಷ್ಟಿಯಾಗ್ತದೆ. ಸೂರ್ಯ ಕಳೆಗುಂದಿದ್ದಂತೆ, ಮೋಡ ಬಂದಲ್ಲ, ಮೋಡ ಕವಿದಲ್ಲ, ಸಹಜವಾಗಿ ಸೂರ್ಯನ ಪ್ರಭೆಯೇ ಕಳೆಗುಂದಿತ್ತು ಅಂತ. ಅವನಿಗೂ ಗೊತ್ತಾಯಿತು ಏನೋ ಒಂದು ದಿವಸ ನನ್ನ ಕಡೆಗೂ ಇವ ಆಕ್ರಮಣಕ್ಕೆ ಬರ್ತಾನೆ ಅಂತ. ಆದ್ದರಿಂದ ಸೂರ್ಯ ಕಳೆಗುಂದಿದ್ದ. ಇಷ್ಟೆಲ್ಲ ಆಗ್ತದೆ, ಉಲ್ಕಾಪಾತ ಆಗ್ತದೆ, ಸಮುದ್ರಗಳೆಲ್ಲ ಕ್ಷೋಭೆಗೊಳಗಾಗ್ತದೆ. ಅಂದರೆ ಯಾವುದಕ್ಕೆಲ್ಲ ಮತ್ತೆ ಆಪತ್ತಿದೆ ಅನ್ನುವಂಥದ್ದು ಮೊದಲೇ ಗೊತ್ತಾಗಿದೆ. ಅವೆಲ್ಲ ತಮ್ಮ ಒಂದು ರೀತಿಯ ಪ್ರತಿಭಟನೆಯನ್ನು ಈ ರೀತಿಯಾಗಿ ಸೂಚಿಸ್ತಾ ಪ್ರಕೃತಿ ಹೇಳ್ತದೆ, ಪ್ರಕೃತಿಗೆ ಒಬ್ಬ ಕೆಟ್ಟ ಸಂತಾನ ಬಂದಿದೆ ಅಂತ. ತಂದೆ ಮಗನಿಗೆ ನಾಮಕರಣ ಮಾಡ್ತಾರೆ. ವಿಶ್ರವಸರಿಗೆ ಏನೇ ಆಗಲಿ, ಹುಟ್ಟಿದ ಮಗುವಿಗೆ ಒಂದು ವ್ಯವಸ್ಥೆ ಆಗಬೇಕಲ್ಲ ರೀ, ನಾಮಕರಣ ಮಾಡಬೇಕಲ್ಲ. ನಾಮಕರಣ ಮಾಡ್ತಾರೆ. ಯಾವ ಹೆಸರು ನಮ್ಮಲ್ಲೆಲ್ಲ ಮೊದಲಿತ್ತು, ಗುರುವಾರ ಹುಟ್ಟಿದರೆ ರಾಘವೇಂದ್ರ ಸ್ವಾಮಿಗಳ ಹೆಸರು, ಮತ್ತು ಶನಿವಾರ ಎಲ್ಲಾದರೂ ಹುಟ್ಟಿದರೆ ಪ್ರಾಣದೇವರ ಹೆಸರು, ಹೀಗೆಲ್ಲ ಇಡುವಂಥದ್ದಿತ್ತು. ಎಲ್ಲಾದರೂ ಗೀತಾ ಜಯಂತಿ ದಿವಸ ಹುಟ್ಟಿದರೆ ಪಾರ್ಥಸಾರಥಿ ಅಂತ ಹೆಸರು. ಹಾಗೆಲ್ಲ ಇವನಿಗೆ ವಾರ ದಿನ ನಕ್ಷತ್ರ ನೋಡಬೇಕು ಅಂತೆಲ್ಲ, ಇದು ಎಕ್ಸ್ಕ್ಲೂಸಿವ್. ಇವನಲ್ಲಿ ಮಾತ್ರ ಇರತಕ್ಕಂಥದ್ದೊಂದು ವಿಶೇಷತೆ ಏನು ಅಂತ ಹೇಳಿದರೆ 10 ತಲೆ. 10 ತಲೆಯನ್ನು ನೋಡಿಕೊಂಡ ಅಪ್ಪ ಅದಕ್ಕನುಗುಣ ಆಗಿರತಕ್ಕಂಥ ಹೆಸರನ್ನು ಇಡ್ತಾರೆ ನೋಡಿ. ಅವರು ಹೇಳ್ತಾರೆ, ದಶಗ್ರೀವ ಪ್ರಸೂತೋಯಂ ದಶಗ್ರೀವೋ ಭವಿಷ್ಯತಿ ಅಂತ. 10 ತಲೆಯನ್ನು ಹೊತ್ತ ಈ ಹುಡುಗನಿಗೆ 10 ತಲೆಯವ ದಶಕಂಠ ಅನ್ನತಕ್ಕಂಥ ಹೆಸರೇ ಶಾಶ್ವತವಾಗಿ ಭೂಮಿಯಲ್ಲಿ ಪ್ರಸಿದ್ಧಿಗೆ ಬರಲಿ ಅಂತ ಹೇಳಿ ಆ ರೀತಿ ನಾಮಕರಣ ಮಾಡಿದ. ಮತ್ತು ನೆಕ್ಸ್ಟ್ ಹುಟ್ಟಿದ್ದು ಯಾರು? ಕುಂಭಕರ್ಣ. ಕುಂಭಕರ್ಣ ಎಷ್ಟು ದೊಡ್ಡ ಶರೀರ ಅಂತ ಹೇಳಿದರೆ ರಾಮಾಯಣ ಹೇಳುತ್ತದೆ, ನ ಪೂರ್ವಂ, ಅದಕ್ಕಿಂತ ಪೂರ್ವದಲ್ಲಿ ಅಂಥ ಗಾತ್ರದ ಒಬ್ಬ ಶರೀರದ ವ್ಯಕ್ತಿ ಇರಲಿಲ್ಲ, ಉತ್ತರದಲ್ಲಿ ಗೊತ್ತಿಲ್ಲ. ಆ ರೀತಿಯ ಅತ್ಯಂತ ಭೀಕರ ಗಾತ್ರದ. ಅದಂದರೆ ಅಷ್ಟು ಪಕ್ಕ ಗೊತ್ತಾಯ್ತಾ ನಿಮಗೆ ಅಂತ ಹೇಳಿದರೆ, ನಾವು ನಿನ್ನೆ ನೋಡಿತ್ತಲ್ಲ, ಪಾರ್ವತಿ ವರ ಕೊಟ್ಟಿದ್ಲು, ಕುಟ್ಟಿಯಾದ ಕೂಡಲೇ ದೊಡ್ಡದಾಗೋದು, ತಾಯಿ ಏಜಿಗೆ ಬರೋದು ಅಂತ. ಅಷ್ಟು ದೊಡ್ಡದಾದ ಕೂಡಲೇ ಅದು ದೊಡ್ಡದು ಎಷ್ಟು ಮಟ್ಟಿಗೆ ಆದವ ಅಂತ ಹೇಳಿದರೆ, ಅಮ್ಮನ ವರ್ಷಕ್ಕೆ ಮಾತ್ರ ಬಂದದ್ದು, ಆದರೆ ಶರೀರ ಎಷ್ಟು ಅಮ್ಮನ ನಿಲ್ಲಿಸಬೇಕು ಗೊತ್ತಿಲ್ಲ, ಅಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದ್ದಾನೆ ಕುಂಭಕರ್ಣ. ಅದಾದ ಮೇಲೆ ವಿಕಾರ ರೂಪ ಆಗಿರತಕ್ಕಂತಹ ಶೂರ್ಪನಖ ಅಂತ ಹೇಳಿದರೆ, ಉಗುರನ್ನೇ ದೊಡ್ಡದಾಗಿ ಬಿಟ್ಟದ್ದು. ಇವತ್ತು ಫ್ಯಾಷನ್ ನೋಡಿ, ಇವತ್ತು ಉಗುರು ಬಿಟ್ಟು ಆ ಉಗುರಿಗೆಲ್ಲಾದ್ರೂ ಆಪತ್ತು ಬಂದರೆ ದಿನಗಟ್ಟಲೆ ಆಳುವಂಥ ಹುಡುಗಿರನ್ನು ನೋಡ್ತೇವೆ ನಾವು. ಅಯ್ಯೋ ಏನು ಚೆಂದಾಗಿ ಬೆಳೆಸಿದ್ದೇವ್ರಿ, ಉಗುರು ಹೋಯ್ತಲ್ಲ ಅಂತ. ಎಲ್ಲ ಶೂರ್ಪನಖ ಸಂತಾನ ಅಂತ ಹೇಳಿದರೆ ತಪ್ಪಾಗ್ತದ? ತಪ್ಪಾಗೋದಿಲ್ಲ. ಶೂರ್ಪನಖ ಹೇಳಿದರೆ ಹಾಗೆ ಉಗುರು ಬಿಟ್ಟದ್ದು. ಉಗುರು ಬಿಡಲಿಕ್ಕಿಲ್ಲ, ಅದಕ್ಕೆ ತೆಗಿಲಿಕ್ಕೆ ಒಂದು ದಿವಸ ಇದೆ, ಮನೆ ಒಳಗೆ ತೆಗಿಲಿಕ್ಕಿಲ್ಲ ಅಲ್ವಾ, ಸಾಯಂಕಾಲದ ಹೊತ್ತು ತೆಗಿಲಿಕ್ಕಿಲ್ಲ, ಅದಕ್ಕೆ ತೆಗಿಲಿಕ್ಕೆ ಅಂತ ಒಂದು ಸಮಯ. ಅದು ಹೈಜೀನ್ ಕೂಡ ಅಲ್ಲ. ನಮ್ಮ ಡಾಕ್ಟ್ರು ಕೂಡ ಅದನ್ನು ಒಪ್ಪೋದಿಲ್ಲ, ಯಾವ ವೈದ್ಯರು ಕೂಡ ಒಪ್ಪೋದಿಲ್ಲ. ನೀವು ಉಗುರನ್ನು ಬಿಟ್ಟೋದು, ಅದರಲ್ಲಿ ಗಾಯ ಆಯಿತು ಅಂತ ಹೇಳಿದರೆ ಸೆಪ್ಟಿಕ್ ಆಗ್ತದೆ, ಏನೇನೋ ಸಮಸ್ಯೆಗಳು ಬರ್ತದೆ ಅಂತ. ಅದು ಶೂರ್ಪನಖ ಸಂತಾನ. ಅವಳು ಪ್ರಾಯ ಬಹಳ ದೊಡ್ಡದಾಗಿ ಬಿಟ್ಟಿದ್ಲು, ಆದ್ದರಿಂದ ಅದೇ ಹೆಸರು ಅವಳಿಗೆ ಶಾಶ್ವತವಾಗಿ ಪ್ರಾಪ್ತ ಆಯಿತು. ಆ ನಂತರ ಹುಟ್ಟಿದವನೇ ವಿಭೀಷಣ. ವಿಭೀಷಣ ಯಾರು ಭಯವನ್ನು ದೂರ ಮಾಡಿದ್ದ ಅವ ವಿಭೀಷಣ ಅಂತ. ಭೀ ಅಂತ ಹೇಳಿದರೆ ಭಯ, ಭಯವನ್ನು ಹುಟ್ಟಿಸುವವ ಭೀಷಣ. ವಿಗತಃ ಭಯವನ್ನು ಹುಟ್ಟಿಸುವ ವಿಷಯದಲ್ಲಿ ಯಾರು ನಿವೃತ್ತಿಯನ್ನು ಹೊಂದಿದ್ದಾನೆ ಅವ ವಿಭೀಷಣ ಅಂತ ಲೆಕ್ಕ. ಅಂಥವನು ಹುಟ್ಟಿದ.
ಸ್ವಾರಸ್ಯ ಏನು ಹೇಳಿದರೆ, ರಾವಣ ಹುಟ್ಟುವಾಗ ಇಂಥ ಅಪಶಕುನಗಳೆಲ್ಲ ಆಯಿತು ಅಂತ ಹೇಳಿದರೆ, ದುರ್ನಿಮಿತ್ತಗಳೆಲ್ಲ ಪ್ರಕೃತಿಯಿಂದಾದರೆ, ವಿಭೀಷಣ ಹುಟ್ಟುವಾಗ ದೇವದುಂದುಬಿಗಳು ಮೊಳಗ್ತಾವಂತೆ, ಹೂವಿನ ಮಳೆ ಅನ್ನುವಂಥದ್ದು ಆ ಹೊತ್ತಿಗೆ ಆಗ್ತದಂತೆ. ಎರಡಕ್ಕೂ ಕೂಡ ಪ್ರಕೃತಿ ಸರಿಯಾಗಿರ್ತಕ್ಕಂತಹ ಪ್ರತಿಸ್ಪಂದನೆಯನ್ನು ಮಾಡ್ತಾ ಉಂಟು ಅಂತ ಆಯ್ತಲ್ಲ. ಈ ಮಕ್ಕಳ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅಂದರೆ ಫಸ್ಟ್ ಮೂರಿದ್ದಾರಲ್ಲ, ಅವರಿಗೆ ನೈಷ್ಠಿಕತೆ ಇಲ್ಲ, ಅವರಿಗೆ ಧರ್ಮ ಗೊತ್ತಿಲ್ಲ, ಧರ್ಮ ಬೇಕಿಲ್ಲ, ಇತ್ಯಾದಿಗಳು. ಕೊನೆಯವ ಧಾರ್ಮಿಕನಾಗಿ ಬದುಕ್ತಾ ಇದ್ದಾನೆ. ಅವರವರ ಕ್ರಮದಲ್ಲಿ ಅವರವರ ಜೀವನ ಸಾಗ್ತಾ ಇದೆ. ಒಂದು ಸರ್ತಿ ಏನಾಗ್ತದೆ ಹೇಳಿದರೆ, ಈ ಮಕ್ಕಳೆಲ್ಲ ಇರುವಂಥ ಹೊತ್ತಲ್ಲೇ, ತಾಯಿಯೂ ಕೂಡ ಮಕ್ಕಳು ಒಟ್ಟಿಗೆ ಇದ್ದ ಹೊತ್ತಲ್ಲೇ ಒಂದು ಸಂಗತಿ ಏನಾಗ್ತದೆ ಹೇಳಿದರೆ, ವಿಶ್ರವಸರನ್ನು ಕಾಣಲಿಕ್ಕೋಸ್ಕರವಾಗಿ ವೈಶ್ರವಣ ಕುಬೇರ ಅವನು ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದಾನಂತೆ. ಈ ತಾಯಿ ಇದ್ದಾಳಲ್ಲ ಕೈಕಸಿ, ಅವಳ ಆ ವಿಮಾನವನ್ನು ನೋಡುತ್ತಾಳೆ. ಅದು ಅವನದ್ದು ಅಂತ ವಿಖ್ಯಾತ ಅದು. ಅವಳಿಗೆ ಗೊತ್ತಾಗ್ತದೆ, ಅಂದರೆ ತನ್ನ ಸವತಿ ಮಗ, ಅಂದರೆ ತನ್ನ ಗಂಡನ ಮೊದಲ ಹೆಂಡತಿಯ ಮಗ ಈಗ ವಿಮಾನದಲ್ಲಿ ಹೋಗ್ತಾ ಇದ್ದಾನೆ. ಆ ವಿಮಾನವನ್ನು ತೋರಿಸಿ ಅದರಲ್ಲಿ ಕೂತಂತಹ ವೈಶ್ರವಣವನ್ನು ತೋರಿಸಿ ಕೈಕಸಿ ತನ್ನ ಮಗನಿಗೆ ರಾವಣನಿಗೆ ಹೇಳ್ತಾಳೆ, ಪುತ್ರ ವೈಶ್ರವಣಂ ಪಶ್ಯ, ನೋಡು ನಿನ್ನ ಅಣ್ಣನಾಗಿರ್ತಕ್ಕಂತಹ ವೈಶ್ರವಣನನ್ನು ನೋಡು, ಭ್ರಾತರಂ ತೇಜಸಾವೃತಂ, ಏನು ತೇಜಸ್ಸನ್ನು ಪಡ್ಕೊಂಡಿದ್ದಾನೆ ನೋಡು, ಏನು ತೇಜಸ್ಸನ್ನು ಪಡ್ಕೊಂಡಿದ್ದಾನೆ. ಆದ್ದರಿಂದ ದಶಗ್ರೀವ ತಥಾಯತ್ತಂ ಕುರುಷ್ವ ಅಮಿತ ವಿಕ್ರಮ ಯಥಾ ತ್ವಮಪಿ ಮೇ ಪುತ್ರ ಭವೇತ್ ವೈಶ್ರವಣೋಪಮಃ ಅಂತ. ನೀನು ಕೂಡ ಪ್ರಯತ್ನ ಮಾಡಬೇಕಲ್ಲ. ನಿಮ್ಮಿಬ್ಬರ ಅಮ್ಮ ಮಾತ್ರ ಬೇರೆ, ಅಪ್ಪ ಒಬ್ಬರೇ. ಅದರಿಂದ ಅಪ್ಪನಿಗೆ ಸಂಬಂಧಪಟ್ಟ ವೀರ್ಯ, ತೇಜಸ್ಸು, ಪರಾಕ್ರಮ, ಯಶಸ್ಸು, ಕೀರ್ತಿಗಳು ಏನಿದೆ ಅದೆಲ್ಲ ನಿನಗೂ ಬರಬೇಕಲ್ಲ. ಆದ್ದರಿಂದ ದಶಗ್ರೀವ ತಥಾಯತ್ನಂ ಕುರುಷ್ವ, ನಿನ್ನಲ್ಲೇನು ತಾಕತ್ತು ಕಮ್ಮಿ ಉಂಟು ಅಂತ ನೀನು ಭಾವಿಸಬೇಡ, ಅದ್ಭುತ ಆಗಿರತಕ್ಕಂಥ ತಾಕತ್ತಿನವ ನೀನು. ಆದ್ದರಿಂದ ಯಾವ ರೀತಿಯ ಪ್ರಯತ್ನವನ್ನು ಮಾಡಿ ಗೆಲುವನ್ನು ಮತ್ತೆ ಕುಬೇರ ಕಂಡಿದ್ದಾನೆ, ಅಂಥದ್ದೇ ಪ್ರಯತ್ನವನ್ನು ನೀನು ಕೂಡ ಮಾಡಬೇಕಪ್ಪ. ಯಥಾ ತ್ವಮಪಿ ಮೇ ಪುತ್ರ ಭವೇನ್ ವೈಶ್ರವಣೋ ಸಮಃ ಅಂತ ಹೇಳಿ, ಉಪಮಃ ಅಂತ ಹೇಳಿ, ಯಾವ ರೀತಿ ವೈಶ್ರವಣ ಈ ರೀತಿಯ ಕೀರ್ತಿಗೆ ಭಾಜನನಾಗಿದ್ದಾನೆ, ನೀನು ಕೂಡ ಅದರಂತೆ ಭಾಜನನಾಗಬೇಕು. ನೀನು ಕೂಡ ನನ್ನ ಮಗ ಅಲ್ವಾ, ನಿನ್ನ ಅಪ್ಪನೂ ಕೂಡ ಅವನಪ್ಪನೂ ಕೂಡ ಒಬ್ಬರೇ ಅಲ್ವಾ, ನಿನಗೂ ಕೂಡ ಈ ಸಾಮರ್ಥ್ಯ ಇದೆ ಅಲ್ವಾ, ಈ ಪ್ರಯತ್ನವನ್ನು ನೀನು ಮಾಡಬೇಕು ಅಂತ ಹೇಳಿದಾಗ ನೋಡಿ, ಫಸ್ಟ್ ಟೈಮ್ ಒಂದು ರೀತಿ, ಒಂದು ಅರ್ಥದಲ್ಲಿ ಈ ಜಿದ್ದಾಜಿದ್ದಿ, ಒಂದು ರೀತಿಯ ಸ್ಪರ್ಧೆ ಉಂಟಲ್ಲ, ಇದು ಏರ್ಪಟ್ಟ ಮೊದಲ ಹಂತವೇ ಇದು ಅಂತ, ಅಣ್ಣನಿಗೆ ಮತ್ತು ತಮ್ಮನಿಗೆ. ಈ ತಾಯಿ ಯಾವಾಗ ಹೇಳ್ತಾಳೆ ಈ ಮಾತನ್ನು, ಬಹಳ ಸೀರಿಯಸ್ ಆಗಿ ತಗೊಳ್ತಾನೆ ರಾವಣ. ಅವನು ಹೇಳ್ತಾನೆ, ಸತ್ಯಂತೆ ಪ್ರತಿಜಾನಾಮಿ ಭ್ರಾತೃತುಲ್ಯೋಧಿಕೋಪಿ ವ ಭವಿಷ್ಯಾಮ್ಯೋಜಸ ಚೈವ ಸಂತಾಪಂ ತ್ಯಜ ಹೃದ್ಗತಂ. ಅಮ್ಮ, ನಿನ್ನ ಹೃದಯದಲ್ಲಿದ್ದಂತಹ ಈ ವಿಷಯಕ್ಕೆ ಸಂಬಂಧಪಟ್ಟ ಬೇಸರವನ್ನು ಬಿಟ್ಟು ಬಿಡು. ಯಾವ ವಿಷಯಕ್ಕೆ? ನನ್ನ ಮಗ ಕುಬೇರನಂತಿಲ್ಲ ಅನ್ನುವಂಥ ವಿಷಯದಲ್ಲಿ ನಿನಗೆ ಬೇಸರ ಇದೆಯಲ್ಲ, ಬಿಟ್ಟುಬಿಡು. ಹೃದ್ಗತಂ ಸಂತಾಪಂ ತ್ಯಜ, ಅದನ್ನು ಬಿಟ್ಟುಬಿಡು. ಯಾಕೆ? ಸತ್ಯಂತೆ ಪ್ರತಿಜಾನಾಮಿ, ನಾನು ನಿನಗೆ ಪ್ರತಿಜ್ಞೆ, ನಾನು ನಿನಗೆ ಮಾತು ಕೊಡ್ತೇನೆ. ಏನು ಮಾತು? ಭ್ರಾತೃತುಲ್ಯ ಅಧಿಕೋಪಿವ, ವೈಶ್ರವಣನ ಸಮವೋ ಅದಕ್ಕಿಂತ ಹೆಚ್ಚು, ಕಮ್ಮಿ ಅಲ್ಲ, ಅಂಥ ತಾಕತ್ತನ್ನು ಭವಿಷ್ಯಾಮಿ ಓಜಸ, ನನ್ನ ತಾಕತ್ತಿನಿಂದ, ನನ್ನ ಪರಾಕ್ರಮದಿಂದ, ನನ್ನ ಸ್ವಯಂಕೃತ ಒಂದು ರೀತಿಯ ಕ್ರಿಯಾ ಕಲಾಪಗಳಿಂದ ನಾನು ಅಣ್ಣನ ಸ್ಥಾನಕ್ಕೆ ಏರಿಯೇ ಇರ್ತೇನೆ, ಅದಕ್ಕಿಂತ ಹೆಚ್ಚಿನದ್ದನ್ನು ಸಾಧಿಸ್ತೇನೆ, ಕಮ್ಮಿ ಅಂತೂ ಇಲ್ಲ. ನೀನು ಹೆದರಬೇಡ, ನಿನ್ನ ಬಗೆಯ ದುಃಖವನ್ನು ಬಿಟ್ಟು ಬಿಡು ಅಂತ ಒಂದು ರೀತಿಯ ಭರವಸೆಯ ಮಾತನ್ನು ತಾಯಿಗೆ ಹೇಳ್ತಾನೆ. ಆಯಿತು, ಪಡೆಯುವುದು ಬಗೆ ಹೇಗೆ? ಅಮ್ಮನಿಗೆ ಮಾತು ಕೊಟ್ಟಾಯ್ತಲ್ಲ. ರಾವಣ, ಕುಂಭಕರ್ಣ ಇತ್ಯಾದಿಗಳೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ತಾರೆ, ಹೇಗೆ ಅಂಥ ಪರಾಕ್ರಮವನ್ನು, ಅಂಥ ಶಕ್ತಿ ವೀರ್ಯತೆಯನ್ನು ಅದನ್ನು ಪಡೆಯುವ ಬಗೆ ಹೇಗೆ ಅಂತ ಯೋಚನೆ ಮಾಡುವಾಗ ಪ್ರಾಯ ಗೊತ್ತಾಗಿದೆ ಅವರಿಗೆ, ಅಣ್ಣನೂ ಕೂಡ ತಪಸ್ಸನ್ನು ಮಾಡಿ ಆ ಸಾಮರ್ಥ್ಯವನ್ನು ಪಡ್ಕೊಂಡಿದ್ದ ಅಂತ. 4 ಮಂದಿಯು, ಶೂರ್ಪನಖಿ ಬಿಡಿ, 3 ಮಂದಿ ಗಂಡು ಮಕ್ಕಳು ಕೂಡ ಸಂಕಲ್ಪ ಮಾಡುತ್ತಾರೆ, ನಾವು ತಪಸ್ಸನ್ನು ಮಾಡಬೇಕು. ನೋಡಿ, ರಾಕ್ಷಸರು ಹೌದು, ಕೆಟ್ಟವರು ಹೌದು, ಕೆಟ್ಟ ಕೆಲಸವನ್ನು ಮಾಡಿದ್ದು ಹೌದು, ಧರ್ಮ ಇಲ್ಲದ ಮಾರ್ಗದಲ್ಲಿ ಹೋದದ್ದು ಹೌದು. ಇಷ್ಟಾದರೂ ಅವರು ಮಾಡಿದ ತಪಸ್ಸುಂಟಲ್ಲ, ಅದು ಅದ್ಭುತ.
ಕುಂಭಕರ್ಣ ಮಾಡಿದ ತಪಸ್ಸನ್ನು ಉತ್ತರಕಾಂಡ ಉಲ್ಲೇಖ ಮಾಡುತ್ತದೆ. ಕುಂಭಕರ್ಣ ಏನು ತಪಸ್ಸು ಮಾಡಿದ್ದ ಅಂತ ಹೇಳಿದರೆ ಪಂಚಾಗ್ನಿ ಮಧ್ಯ ತಪಸ್ಸು ಅಂತ ಹೇಳ್ತಾರೆ. ಅದನ್ನು ಬೇಸಿಗೆ ಕಾಲದಲ್ಲಿ ಮಾಡಿದ್ದಂತೆ ಅವ. ಪಂಚಾಗ್ನಿ ಮಧ್ಯ ತಪಸ್ಸು ಅಂತ ಹೇಳಿದರೆ 4 ಕಡೆಯಲ್ಲಿ 4 ಕುಂಡದಲ್ಲಿ ಅಗ್ನಿಯನ್ನು ದೊಡ್ಡದಾಗಿ ಪ್ರತಿಷ್ಠೆ ಮಾಡಿ ಮಧ್ಯದಲ್ಲಿ ನಿಂತುಕೊಂಡು ನಡುನೆತ್ತಿಯಲ್ಲಿ ಸೂರ್ಯನನ್ನು ಕಾಣ್ತಾ ಕಾಣ್ತಾ ತಪಸ್ಸು ಮಾಡೋದು. ಇದು ಗ್ರೀಷ್ಮ ಋತುವಲ್ಲಿ ಅಥವಾ ವೈಶಾಖ ಕಾಲದಲ್ಲಿ ಮಾಡತಕ್ಕಂಥದ್ದು. ಮತ್ತಿನ್ನು ಮಳೆಗಾಲಕ್ಕೆ ಬಂದಾಗ ಮಳೆಯಲ್ಲೇ ನೆನೆದು ವೀರಾಸನವನ್ನು ಹಾಕಿ ಕೂತ್ಕೊಂಡು ಅನನ್ಯವಾಗಿ ತಪಸ್ಸು ಮಾಡಿದ್ದಂತೆ. ವೀರಾಸನ ಹೇಳಿದರೆ ಎಡ ಜಂಘ ಇರ್ತದಲ್ಲ, ಎಡತೊಡೆಯ ಮೇಲೆ ಬಲಕಾಲನ್ನು ಇಟ್ಟಾಗ ಅರ್ಧ ಪದ್ಮಾಸನ ಅಂತ ಹೇಳ್ತೇವೆ ನಾವು, ಅದು ವೀರಾಸನ. ಆ ವೀರಾಸನವನ್ನು ಹಾಕಿಕೊಂಡು ಕಣ್ಣನ್ನು ಮುಚ್ಚಿದವ ತೆರೆಯದೆ ಅನನ್ಯವಾಗಿ ತಪಸ್ಸು ಮಾಡ್ತಾ ಇದ್ದಂತೆ. ಆಯ್ತಲ್ಲ, ಮಳೆಗಾಲ ವರ್ಷ ಋತು ಮುಗಿಯಿತು. ಮತ್ತು ಶುರುವಾಗ್ತದೆ ಹೇಮಂತ ಋತು, ಚಳಿಗಾಲದಲ್ಲಿ ಜಲದ ಮಧ್ಯಕ್ಕೆ ಹೋಗಿ ಗಡಗಡ ನಡುಕ್ತಕ್ಕಂಥ ಆ ಪರಿಸ್ಥಿತಿಯಲ್ಲೂ ಕೂಡ ಜಲದ ಮಧ್ಯಕ್ಕೆ ಹೋಗಿ ಮತ್ತು ತಪಸ್ಸು ಮಾಡ್ತಾ ಇದ್ದಂತೆ. ಕುಂಭಕರ್ಣನ ತಪಸ್ಸಿದು. ಒಬ್ಬರೊಬ್ಬರದ್ದು ಒಂದೊಂದು ಸ್ಟೆಪ್ಪು ದೊಡ್ಡ ಮಟ್ಟದ್ದು ಅಂತ ಲೆಕ್ಕ. ಸ್ಟಾರ್ಟಿಂಗ್ ಲೆವೆಲಲ್ಲಿ ಕುಂಭಕರ್ಣ ಇದ್ದಾನೆ. ಇದೇ ಎಷ್ಟು ಕಷ್ಟದ್ದು ನೋಡಿ. ಪ್ರಕೃತಿ ಯಾವುದನ್ನು ಹೊರಗೆ ಸೂಸ್ತಾ ಇದೆ ಅದನ್ನು ಪ್ರಸಾದ ಅಂತ ತಗೊಳ್ಳೋದು. ಬೇಸಿಗೆ ಹೊತ್ತಲ್ಲಿ ಬೇಸಿಗೆ ವಿಷಯ ಇಲ್ಲ, ಮಳೆಗಾಲದ ಹೊತ್ತಲ್ಲಿ ಮಳೆಯ ಸಂಗತಿಯೇ ಅಲ್ಲ, ಚಳಿಗಾಲದ ಹೊತ್ತಲ್ಲಿ ಚಳಿ ಒಂದು ಸಂಗತಿಯೇ ಅಲ್ಲ ಅಂತ ಭಾವಿಸಿ ಆ ರೀತಿ ತಪಸ್ಸನ್ನು ಮಾಡ್ತಾನೆ ನೋಡಿ. ಎಷ್ಟು ತಪಸ್ಸನ್ನು ಮಾಡ್ತಾನೆ? 10 ವರ್ಷಗಳ ಕಾಲ, 10,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ಒಂದಲ್ಲ ಎರಡಲ್ಲ, 10,000 ವರ್ಷಗಳ ತಪಸ್ಸು. ಇದು ಕುಂಭಕರ್ಣನದ್ದು. ನೆಕ್ಸ್ಟ್ ವಿಭೀಷಣದ್ದು ಹೇಳ್ತಾರೆ. ವಿಭೀಷಣ ತಪಸ್ಸು ಮಾಡಿದ. ವಿಭೀಷಣ ಹೆಂಗೆ ತಪಸ್ಸು ಮಾಡ್ತಾನೆ? ಅವನು ಒಂದೇ ಕಾಲಲ್ಲಿ ನಿಂತುಕೊಂಡು 5,000 ವರ್ಷ ತಪಸ್ಸು ಮಾಡ್ತಾನೆ. ಒಂದೇ ಕಾಲಲ್ಲಿ ನಿಂತುಕೊಂಡು ಮಾಡಬೇಕಲ್ಲ ರೀ. ಒಂದೇ ಕಾಲದಲ್ಲಿ ನಿಂತುಕೊಂಡು ನಮಗೆ 2 ಕಾಲಲ್ಲೂ ಕೂಡ ನಿಂತುಕೊಂಡು ಬಸ್ಸಲ್ಲಿ ಹೋಗ್ಲಿಕ್ಕಾಗೋದಿಲ್ಲ, ಯಾರು ಬೀಳಿಸ್ತಾರೆ ಅಂತ ಹೆದರಿಕೆ ಆಗ್ತದೆ. ಒಂದು ಕಾಲಲ್ಲಿ ನಿಂತುಕೊಂಡು 5,000 ವರ್ಷ ತಪಸ್ಸು ಅಂತ ಹೇಳಿದರೆ ಎಂಥ ಸ್ಥಿರತೆ ಬೇಕು, ಎಂಥ ಸ್ಥೈರ್ಯ ಬೇಕು. ಆಗೋದಾದು ಮಾಡಿದ ತಪಸ್ಸು. ಅದಾದ ಮೇಲೆ 2 ಕೈಯನ್ನು ಮೇಲೆತ್ತುಕೊಂಡು ಮತ್ತೆ 5,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ. ವಿಭೀಷಣನ ಒಟ್ಟಂದದ ತಪಸ್ಸಿನ ಕಾಲವೂ ಕೂಡ 10,000 ವರ್ಷ ಅವನು ಮಾಡ್ತಾನೆ. 3 ಅಣ್ಣ ತಮ್ಮಂದರು ಕೂಡ 10,000 ವರ್ಷವೇ ತಪಸ್ಸು ಮಾಡಿದ್ದು. ಆದರೆ ತಪಸ್ಸಿನಲ್ಲಿ ವ್ಯತ್ಯಾಸ ಇದ್ದದ್ದು ಇಷ್ಟು ಅಂತ ನೋಡಿ. 2ನೇ ಮಟ್ಟದವ ವಿಭೀಷಣ. 3ನೇ ಅವನ ಸಂಗತಿಯನ್ನು ಮತ್ತು ರಾಮಾಯಣ ಹೇಳುತ್ತದೆ. ಅತ್ಯಂತ ಉಗ್ರಾಗಿರತಕ್ಕಂತಹ 10,000 ವರ್ಷಗಳ ಕಾಲದ ತಪಸ್ಸನ್ನು ರಾವಣನೂ ಕೂಡ ಮಾಡ್ತಾನೆ. ಎಂಥ ತಪಸ್ಸು! ರಾವಣನದ್ದೇನು ವಿಶೇಷ ಹೇಳಿದರೆ, ಪ್ರತಿ 1,000 ವರ್ಷ ಮುಗಿಯುವಾಗ 10 ತಲೆ ಅಲ್ವಾ, 1 ತಲೆಯನ್ನು ಕಡಿಯೋದು, ಅದನ್ನು ಹಾಕೋದು ಅಗ್ನಿಗೆ. ಹಿಂಗೆ ಹಾಕ್ತಾ ಇದ್ದ, ಹೀಗೆ ಮಾಡ್ತಾ ಇದ್ದ. ಹೀಗೆ 9,000 ವರ್ಷಗಳು ಮುಗಿಯಿತು. 9 ತಲೆಗಳು ಪೂರ್ತಿಯಾಯಿತು. ಇನ್ನು ಉಳಿದದ್ದು 1 ತಲೆ ಮಾತ್ರ. ಅದನ್ನು 10,000 ವರ್ಷದ ಆ ತಪಸ್ಸು ಪ್ರಾರಂಭ ಆಗಿ ಅದು ಮುಗಿಯುವಂತಹ ಕಾಲಘಟ್ಟಕ್ಕೆ ಬರುವಾಗಿನ್ನೇನು ಮತ್ತೆ ರಾವಣ ಅದನ್ನೂ ಮತ್ತೆ ಸಮರ್ಪಿಸ್ಲಿಕ್ಕೆ ಹೊರಡ್ತಾ ಇದ್ದಾನೆ ಅಂತಾದಾಗ ಮತ್ತೆ ಬ್ರಹ್ಮದೇವರು ಬರ್ತಾರೆ ಅಂತ ಆ ಸಂಗತಿಯನ್ನು ಹೇಳ್ತಾರೆ. ಪೂರ್ಣೇ ವರ್ಷ ಸಹಸ್ರೇತು ಶಿರಶ್ಚಾಗ್ನೋ ಜುಹಾವಸಃ. ಪ್ರತಿ ಒಂದು ವರ್ಷಕ್ಕೆ ಬಂದಾಗ ತನ್ನ ತಲೆಯನ್ನು ಕಡ್ದು ಅಗ್ನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಏವಂ ವರ್ಷ ಸಹಸ್ರಾಣಿ ನವತಸ್ಯಾತ್ ಚಕ್ರಮುಹು ಅಂತ 9,000 ವರ್ಷಗಳ ಕಾಲ 9 ತಲೆಯನ್ನು ಕೊಟ್ಟ. 1 ತಲೆ ಬಾಕಿ ಇತ್ತು, ಅದನ್ನು ಕೊಡಲಿಕ್ಕೆ ಅಂತ ಹೊರಟಾಗ ಬ್ರಹ್ಮದೇವರ ತಪಸ್ಸನ್ನು ಮಾಡಿದ್ದಲ್ಲ, ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರಂತೆ. ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ಶೀಘ್ರಂ ವರಯ ಧರ್ಮಜ್ಞ ವರೋ ಯಸ್ತೇಭಿಕಾಂಕ್ಷಿತಃ ಕಂತೆ ಕಾಮಂ ಕರೋಮ್ಯದ್ಯ ನವೃತಾತೆ ಪರಿಶ್ರಮ. ಹೇ ರಾವಣ, ಕುಂಭಕರ್ಣ, ವಿಭೀಷಣ, ನೀವು ತಪಸ್ಸಿನ ಮುಖಾಂತರವಾಗಿ ಏನು ಪರಿಶ್ರಮ ಪಟ್ಟಿದ್ದೀರಿ, ಆ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. ನಾನು ಮೆಚ್ಚಿದ್ದೇನೆ. ನಿಮ್ಮ ತಪಸ್ಸನ್ನು ಕುರಿತು ನಾನು ಬಹಳ ಸಂತೃಪ್ತನಾಗಿದ್ದೇನೆ, ಸಂಪ್ರೀತನಾಗಿದ್ದೇನೆ. ಆದ್ದರಿಂದ ಶೀಘ್ರಂ ವರಯ ಧರ್ಮಜ್ಞ ಅಂತ ಕರೆದ ನೋಡಿ. ಬ್ರಹ್ಮದೇವರು ಕೂಡ ಅವನ ಹತ್ರ ವರ ಕೇಳುವಾಗ ಅವನನ್ನು ಸಂಬೋಧನೆ ಮಾಡಿದ್ದೇನು ಗೊತ್ತಾ? ಧರ್ಮವನ್ನು ತಿಳಿದವ ನೀನು, ಅದಕ್ಕನುಗುಣವಾದ ವರವನ್ನು ಕೇಳು ಅಂತ ರಾವಣನಿಗೆ ಅರ್ಥವೇ ಆಗಲಿಲ್ಲ ಅದು.
ಅವನಿಗೆ ಅರ್ಥವೇ ಆಗಲಿಲ್ಲ. ಅವನು ಹಿಂಗೇನು ಸಂಬೋಧನೆ ಮಾಡ್ತಾ ಇದ್ದಾನೆ ಬ್ರಹ್ಮದೇವರು ಅಂತ ಹೇಳ್ತಿದ್ದ. ಪುಣ್ಯಾತ್ಮ, ಬ್ರಹ್ಮದೇವರಿಗೆ ನಾವೆಲ್ಲ ಮಕ್ಕಳಲ್ವ? ಎಲ್ಲ ಮಕ್ಕಳ ಉದ್ಧಾರವನ್ನು ಆ ಜೀವೋತ್ತಮ ಬಯಸ್ತಾ ಇರ್ತಾನೆ. ಆದ್ದರಿಂದ ಸಹಜವಾಗಿ ಹೇಳಿದ, ಧರ್ಮಜ್ಞ, ಒಳ್ಳೆಯ ವರವನ್ನು ಕೇಳಯ್ಯ. ವರೋ ಎಸ್ತೇಬಿ ಕಾಂಕ್ಷಿತ, ನಿನ್ನ ಮನಸ್ಸಿನ ಇಂಗಿತದ ವರವನ್ನು ಕೇಳು. ಕಂತೆ ಕಾಮಂ ಕರೋಮ್ಯದ್ಯ, ನಿನ್ನ ಯಾವ ಬಯಕೆ ಇದೆ ಅದನ್ನು ನಾನು ಯಾವ ರೀತಿಯಲ್ಲಿ ಕೊಡಲಿ ಕೇಳು. ನಿಮ್ಮ ಪರಿಶ್ರಮ ವ್ಯರ್ಥ ಆಗೋದಿಲ್ಲ. 10,000 ವರ್ಷಗಳ ಕಾಲ ನೀವು ಏನು ಪರಿಶ್ರಮ ಪಟ್ಟಿದ್ದೀರಿ ಅದಕ್ಕೆ ಒಂದು ರೀತಿಯ ಪೂರ್ಣ ಫಲವನ್ನು ಪಡೆಯುವಂತಹ ಸುಯೋಗ ಈಗ ಪ್ರಾಪ್ತ ಆಗಿದೆ. ಇದನ್ನು ವ್ಯರ್ಥ ಮಾಡಿಕೊಳ್ಬೇಡಿ. ಯಾವ ರೀತಿಯ ವರ ಬೇಕು ಅದನ್ನು ಕೇಳುವಂಥವರಾಗಿ ಅಂತ ಹೇಳಿದಾಗ, ಉಲ್ಲೇಖ ಮಾಡುವ ಹಿನ್ನೆಲೆಯಲ್ಲಿ ರಾವಣನನ್ನು ಕೊನೆಗೆ ಹೇಳಿದರು. ವರ ಕೇಳುವ ಹಿನ್ನೆಲೆಯಲ್ಲಿ ಫಸ್ಟ್ ಕೇಳಿದವ ರಾವಣ. ರಾವಣ ವರವನ್ನು ಕೇಳ್ತಾನೆ. ಏನು ಗೊತ್ತಾ? ಭಗವನ್ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣಾತ್ ಭಯಂ ನಾಸ್ತಿ ಮೃತ್ಯು ಸಮಂ ಶತ್ರು ಅಮರತ್ವಂ ಅಹಂ ವೃಣೇ. ಸ್ವಾಮಿ, ಏನು ಬೇಕಿದ್ರೆ ಕೊಡ್ರಿ. ಕಟ್ವಾಂಗನದ್ದು ಪಂಚಾತಿಗೆ ಇತ್ತು, ತಮಗೆಲ್ಲ ಗೊತ್ತಿದೆ, ಭಾಗವತದಲ್ಲಿ ಬರುತ್ತದೆ. ಕಟ್ವಾಂಗ ಅಂತ ಒಬ್ಬ ರಾಜ. ಅದು ಈ ದೇವತೆಗಳ ಯುದ್ಧಕ್ಕೆ ಸಹಾಯ ಮಾಡಿದಾಗ ದೇವತೆಗಳು ಕೇಳ್ತಾರೆ, ಏನು ಬೇಕಯ್ಯ? ಹೊನ್ನು, ಚಿನ್ನ, ಮಣ್ಣು, ಏನು ಬೇಕು ಹೇಳು, ಕೊಡ್ತೇವೆ ಅಂತ. ಕಟ್ವಾಂಗ ಹೇಳ್ತಾನೆ, ಅಲ್ಲ ಎಲ್ಲ ಕೊಡ್ತೀರ್ರಿ, ಆಯಸ್ಸು ಎಷ್ಟಿದೆ ಹೇಳಿ ಅಂತ. ಆಯಸ್ಸಿರೋದಿನ ಒಂದೇ ಮುಹೂರ್ತಪ್ಪ, ಮತ್ತು ನೀವು ಎಷ್ಟು ಕೊಟ್ಟರೂ ಏನು ಪ್ರಯೋಜನ, ಏನು ಉಪಯೋಗ ಮಾಡಿದ್ರು. ಅದರಿಂದ ಆಯಸ್ಸು ಅಲ್ಪ ಇದ್ದುಕೊಂಡು ಚಿನ್ನ ಬಂಗಾರ ಪರ್ವತ ಆಕಾರದಲ್ಲಿದ್ದರೂ ಕೂಡ ಅದನ್ನು ಅನುಭವಿಸುವ ಯೋಗ ಬಗ್ಗೆ ನನಗೆ ಇದೆಯೋ ಇಲ್ಲ ಅಲ್ವಾ? ಅದನ್ನೇ ಒಂದು ರೀತಿ ರಾವಣ ಹೇಳ್ತಾನೆ. ಭಗವನ್ ಪ್ರಾಣಿನಾಂ ನಿತ್ಯಂ ನಾನ್ಯತ್ರ ಮರಣಾದ್ಭಯಂ. ಇಡೀ ಪ್ರಾಣಿ ಸಂಕುಲಕ್ಕೆ, ಮನುಷ್ಯ ಕೋಟಿಗೆ ಇರತಕ್ಕಂತಹ ಮಹಾಭಯ ಯಾವುದು ಹೇಳಿ? ಒಂದು ದಿವಸ ವಿಯೋಗ, ಸಾವು. ಮರಣಕ್ಕಿಂತ ದೊಡ್ಡ ಭಯ ಯಾವುದಿದೆ? ಮತ್ತೆಲ್ಲ ಭಯಗಳು ಕೂಡ ಮರಣದ ಭಯದೊಂದಿಗೆ ಸೇರ್ಕೊಂಡು ಬಿಡ್ತದೆ ನೋಡಿ. ಹುಷಾರಿಲ್ಲ, ಹುಷಾರು ಮಾಡ್ಕೊಳ್ಬೇಕು. ಯಾಕೆ? ಹುಷಾರು ತಪ್ಪಿ ಮತ್ತು ICUವಲ್ಲಿ ಕೂತ್ರೆ ವಾಪಸ್ ಬರೋದು ಕಮ್ಮಿ ಅಲ್ವಾ? ಇದೇ ಕಾರಣ. ಎಲ್ಲಕ್ಕಿಂತ ದೊಡ್ಡ ದುಃಖ, ಎಲ್ಲಕ್ಕಿಂತ ದೊಡ್ಡ ಭಯ, ಎಲ್ಲಕ್ಕಿಂತ ದೊಡ್ಡ ಪರಿತಪಿಸ್ತಕ್ಕಂಥ ಸಂಗತಿ ಯಾವುದು ಅಂತ ಹೇಳಿದರೆ ವಿಯೋಗ, ಮರಣ. ಅದರಿಂದ ಅವ ಹೇಳ್ತಾನೆ, ನಾನ್ಯತ್ರ ಮರಣಾತ್ ಭಯಂ, ಮರಣಕ್ಕಿಂತ ದೊಡ್ಡ ಭಯ ಮತ್ತೊಂದಿಲ್ಲ. ನಾಸ್ತಿ ಮೃತ್ಯು ಸಮಶತ್ರು. ಸ್ವಾಮಿ, ಮನುಷ್ಯನ ಪಾಲಿಗೆ ಮೃತ್ಯುವಿಗೆ ಸರಿಯಾದ ಮತ್ತೊಬ್ಬ ಶತ್ರುವಿಲ್ಲ. ಆದ್ದರಿಂದ ಅಮರತ್ವಂ ಅಹಂ ವೃಣೇ, ನಾನು ಸಾಯಬಾರದು ಅಂಥ ವರವನ್ನು ಕೇಳ್ತಾ ಇದ್ದೇನೆ, ನನಗೆ ಅಮರತ್ವವನ್ನು ಅನುಗ್ರಹಿಸಿ ಅಂತ ಬ್ರಹ್ಮದೇವರಲ್ಲಿ ಕೇಳ್ತಾನೆ ರಾವಣ. ಬ್ರಹ್ಮದೇವರದನ್ನು ನಿರಾಕರಿಸಿಬಿಟ್ರು. ಆಗೋದಿಲ್ಲಪ್ಪ. ಅವರು ಹೇಳ್ತಾರೆ, ನಾಸ್ತಿ ಸರ್ವಾಮರತ್ವಂತೆ ವರಮನ್ಯಂ ವೃಣೀಶ್ವಮೆ. ಅಲ್ಲ, ಅದನ್ನು ಕೊಡ್ಲಿಕ್ಕಾಗೋದಿಲ್ಲ. ಕೊಡ್ಲಿಕ್ಕಾಗೋದಿಲ್ಲ ಅಂತ ಹೇಳಿದರೆ ಆಗೋದೇ ಇಲ್ಲ ಅಂತಲ್ಲ. ಯಾಕೆ ಗೊತ್ತಾ? ವೆರಿ ಇಮಿಡಿಯೇಟ್ ನೆಕ್ಸ್ಟ್ ವಿಭೀಷಣನಿಗೆ ಅವ ಕೇಳದಿದ್ದರೂ ಅವನಿಗೆ ಅಮರತ್ವದ ವರವನ್ನು ಕೊಡ್ತಾರೆ. ನೀನು ಸಾಯೋದಿಲ್ಲಪ್ಪ, ಅಥವಾ ನೀನು ಸಾಯಬಾರದು ಅಂತ. ನಿನ್ನಂಥವರು ಸಾಯಬಾರದು. ಆದ್ದರಿಂದ ನೀನು ಶಾಶ್ವತವಾಗಿ ರಾಮನಾಮ ಗಾನ ಸಂಕೀರ್ತನೆ ಎಲ್ಲ ಆಗ್ತದೆ, ಅಲ್ಲೆಲ್ಲ ನಿನ್ನ ಗುಣಗಾನ ಇರಬೇಕು, ನೀನು ಸಾಯಬಾರದು ಅಂತ ಹೇಳಿ ಅವನಿಗೆ ಅಮರತ್ವವನ್ನು ಇದೇ ಬ್ರಹ್ಮದೇವರು ಅದೇ ವೇದಿಕೆಯಲ್ಲಿ ಕೊಟ್ಟದ್ದು, ಹೆಚ್ಚು ದೂರ ಹೋಗಲಿಲ್ಲ, ಅಲ್ಲೇ ಕೊಟ್ಟದ್ದು. ಅಂಥ ಬ್ರಹ್ಮದೇವರ ಹತ್ರ ಅದೇ ವರದ ಅಪೇಕ್ಷೆಯನ್ನು ಮುಂದಿಟ್ಟಂತಹ ರಾವಣನಿಗೆ ಹೇಳ್ತಾರೆ, ಅಲ್ಲ, ಆಗೋದಿಲ್ಲ, ನಿನಗೆ ಕೊಡ್ಲಿಕ್ಕಾಗೋದಿಲ್ಲ ಅಂತ. ಆಗೋದಿಲ್ಲ ಹೇಳಿದರೆ ನಿನಗೆ ಕೊಡ್ಲಿಕ್ಕಾಗೋದಿಲ್ಲ. ಆದ್ದರಿಂದ ಅನ್ಯವರಂ, ಬೇರೆ ಏನಾದರೂ ಅದಕ್ಕೆ ತುಲ್ಯ ಆಗಿರತಕ್ಕಂಥ ವರದ ಬಯಕೆಗಿದ್ದರೆ ಅದನ್ನು ಕೇಳು ಅಂತ ರಾವಣನಿಗೆ ಹೇಳಿದಾಗ, ರಾವಣ ಏನು ಹೇಳ್ತಾನೆ ಗೊತ್ತಾ? ಸರಿ, ಹಾಗಿದ್ರೆ ನೀವು ಡೈರೆಕ್ಟ್ ಅಮರತ್ವ ಕೊಡೋದಿಲ್ಲ, ಸಾಯಬಾರದು, ಅದಕ್ಕೆ ನಿಮಗೆ ಪೂರ್ತಿ ಒಪ್ಪಿಗೆ ಇಲ್ಲ. ನಾನು ಅದನ್ನು ಇಂಡೈರೆಕ್ಟಾಗಿ ಕೇಳ್ತೇನೆ. ಹಿರಣ್ಯಕಶಿಪು ಮಾಡಿದ್ದಲ್ಲ. ಹಿರಣ್ಯಕಶಿಪು ಬ್ರಹ್ಮದೇವರಿಗೆ ಅದೇ ಮಾಡಿದ್ದು. ನಾನು ಒಳಗೂ ಸಾಯಬಾರದು, ನಾನು ಹೊರಗೂ ಸಾಯಬಾರದು, ಮೇಲೂ ಸಾಯಬಾರದು, ಕೆಳಗೂ ಸಾಯಬಾರದು, ಹಗಲೂ ಸಾಯಬಾರದು, ರಾತ್ರಿಯೂ ಸಾಯಬಾರದು, ಮನುಷ್ಯರಿಂದ ಸಾಯಬಾರದು, ಪ್ರಾಣಿಗಳಿಂದ ಸಾಯಬಾರದು, ನೀನು ಸೃಷ್ಟಿಸಿದ ಯಾವ ವ್ಯಕ್ತಿಯಿಂದಲೂ ಸಾಯಬಾರದು, ಆಯುಧದಿಂದ ಸಾಯಬಾರದು. ಇಷ್ಟು ಏನು ಚಾಕಚಕ್ಯತೆಯಿಂದ ವರವನ್ನು ಕೇಳಿದ್ದ ಹಿರಣ್ಯಕಶಿಪು. ಈಗ ರಾವಣ ಅವನೇ ಅಲ್ವ? ಅದೇ ಅಲ್ವ? ಅದರದ್ದೇ. ಅವನಿಗೆ ಪ್ರಾಯ ಅಲ್ಲಿ ಕೇಳಿದ್ದು ಮರೆತು ಬಿಟ್ಟಿದ್ದಾನೆ. ಇಲ್ಲಿ ಏನು ಕೇಳ್ತಾನೆ ಗೊತ್ತವ? ಅವ ಕೇಳ್ತಾನೆ ನೋಡಿ, ಸುಪರ್ಣ ನಾಗ ಯಕ್ಷಾಣಾಂ ದೈತ್ಯ ದಾನವ ರಕ್ಷಸಾಂ
ಅವಧ್ಯೋಹಂ ಪ್ರಜಾಧ್ಯಕ್ಷ ದೇವತಾನಾಂಚ ಶಾಶ್ವತ ಅಂತ ಕೆಲವು ಪಟ್ಟಿಯನ್ನು ಬ್ರಹ್ಮದೇವರ ಮುಂದೆ ಇಟ್ಟ. ಎಷ್ಟು ಮಂದಿಯ ಕೈಯಲ್ಲಿ ನನಗೆ ಸಾವು ಬರಬಾರದು. ಸುಪರ್ಣ, ಗರುಡ, ಅದು ಪಕ್ಷಿಗಳಿಂದ. ಮತ್ತೆ ನಾಗ, ನಾಗ ಹೇಳಿದರೆ ನಮಗೆ ಗೊತ್ತಿದೆ. ಯಕ್ಷ, ಅವನದ್ದು ಕುಲ ಅಥವಾ ಇನ್ನೊಂದು ಅವನ ಕವಲು ಒಡೆದ ಕುಲ, ಅವರಿಂದ. ದೈತ್ಯ ದಾನವ ರಕ್ಷಸಾನ್ನ, ದೈತ್ಯರಿಂದ ನನಗೆ ಸಾವು ಬರಬಾರದು. ದಾನವ, ಧನುವಿನ ಮಕ್ಕಳಿಂದ ಅಥವಾ ಆ ಸಂತಾನದಿಂದ ನನಗೆ ಸಾವು ಬರಬಾರದು. ರಾಕ್ಷಸರ ವಂಶದ ಯಾವ ಪುರುಷನಿಂದಲೂ ಕೂಡ ನನಗೆ ಸಾವು ಬರಬಾರದು. ಅವಧ್ಯೋಹಂ ಪ್ರಜಾಧ್ಯಕ್ಷ, ನಾನು ಈ ಮಂದಿಯಿಂದ ಸಾಯಬಾರದು. ಮಾತ್ರ ಅಲ್ಲ, ದೇವತಾನಾಂಚ ಶಾಶ್ವತ ಅಂತ ಕೇಳ್ತಾನೆ. ಇದೆಲ್ಲ ಅವ ಪ್ರಾಯ ಜೀರ್ಣಿಸ್ಕೊಂಡಾನು, ಇವರ ತಾಕತ್ತನ್ನು ಜೀರ್ಣಿಸ್ಕೊಂಡಾನು. ದೇವತೆಗಳು ಬಹಳ ದೊಡ್ಡ ಕಷ್ಟ. ಆದ್ದರಿಂದ ಕೊನೆಯಲ್ಲಿ ಕೇಳ್ತಾನೆ, ದೇವತಾನಾಂಚ ಶಾಶ್ವತ, ದೇವತೆಗಳ ಕೈಯಲ್ಲಿ ನನಗೆ ಸಾವು ಬರಬಾರದು ಅಂತ. ಇದು ಈ ವರ ಉಂಟಲ್ಲ, ದೇವತಾನ ಮುಂಚೆ ಏನು ಅವನ ವರದ ಪಟ್ಟಿಯಲ್ಲಿ ಹಾಕಿದ್ದ ಆ ಶಬ್ದವನ್ನು ಯಾರು ರಸಾತಲಕ್ಕೆ ಹೋಗಿ ಕೂತ್ಕೊಂಡಿದ್ದ ಸುಮಾಲಿ, ಅವನಿಗೆ ಸಂತೋಷ ಕೊಟ್ಟ ಸಂಗತಿ ಇದು. ಅವನಿಗೆ ಹೆದರಿಕಿದ್ದ ದೇವತೆಗಳದ್ದು. ಆದ್ದರಿಂದ ದೇವತಾನಾಂಚ ಶಾಶ್ವತ. ನಹಿ ಚಿಂತಾ ಮನುಷ್ಯೇಶು ನಹಿ ಚಿಂತಾ ಮಾ ಮನ್ಯೇಶು ಪ್ರಾಣಿಶ್ವಮರ ಪೂಜಿತ ತೃಣಭೂತಾಹಿತೆ ಮನ್ಯೆ ಪ್ರಾಣಿನೋ ಮಾನುಷಾದಯ ಅಂತ ಹೇಳ್ತಾನೆ. ನೋಡಿ, ಯಾವ್ಯಾವ ಮಂದಿ ಎಲ್ಲೆಲ್ಲಿ ಕೈ ಬಿಡ್ತಾರೆ, ಭಗವಂತ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಂಡು ಬಿಡ್ತಾನೆ. ನೋಡಿ, ಎಲ್ಲಿ ಯಾವುದನ್ನು ನಾವು ಬಿಟ್ಟದ್ದಾಯಿತು ಅಲ್ಲಿ ಹಿಡ್ಕೊಂಡು ಬಿಟ್ಟ ಭಗವಂತ. ಇವನ್ ಏನು ಹೇಳ್ತಾನೆ ಗೊತ್ತಾ? ನಹಿ ಚಿಂತಾ ಮಾಮನ್ಯೇಶು, ಸ್ವಾಮಿ ಈ ಪಟ್ಟೆಯ ಮಂದಿಯನ್ನು ಬಿಟ್ಟು ಬಾಕಿ ಮಂದಿಗಳ ವಿಷಯದಲ್ಲಿ ನನಗೆ ಟೆನ್ಷನೇ ಇಲ್ಲ ಅಂತ ಹೇಳ್ತಾನೆ. ನನಗೆ ಸಮಸ್ಯೆ ಇಲ್ಲ. ಮತ್ತು ಯಾಕೆ? ಪ್ರಾಣಿಷು ಅಮರ ಪೂಜಿತ, ಇನ್ನು ಬಾಕಿ ಎಷ್ಟೇ ನಿನ್ನ ಸೃಷ್ಟಿಯ ಪ್ರಾಣಿಗಳು ಬೇಕಿದ್ರೆ ಇರಲಿ, ನನ್ನ ರೋಮ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಬ್ರಹ್ಮದೇವರ ಹತ್ರ ವರ ಕೇಳುವಾಗಲೇ ಹೇಳ್ತಾನೆ. ಏನು ಹೇಳ್ತಾನೆ ಗೊತ್ತುಂಟವ? ತೃಣಭೂತಾಹಿತೆ ಮನ್ಯೆ, ಅದೊಂದು ನನಗೆ ಹುಲ್ಲಿಗೆ ಸಮಾನ ಸ್ವಾಮಿ. ಬಾಕಿ ಮಂದಿಗಳೆಲ್ಲ ಇದ್ದಾರಲ್ಲ, ನನಗೆ ಬರೀ ಹುಲ್ಲಿಗೆ ಸಮಾನ, ನನ್ನಂಗೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಣಿನೋ ಮಾನುಷಾದಯ ಅಂತ ಹೇಳ್ತಾರೆ. ಬಾಕಿ ಪ್ರಾಣಿಗಳು ಮತ್ತು ಮನುಷ್ಯರಾದಿಗಳು, ಮನುಷ್ಯರೊಂದು ವಿಷಯವೇ ಅಲ್ಲ ಅಂತ, ಲೆಕ್ಕವೇ ಅಲ್ಲ ಅಂತ. ಈ ಒಂದನ್ನು ಬಿಟ್ಟ ಅಲ್ಲ, ಮಾನುಷಾದಯ ಅಂತ ಬಿಟ್ಟ ಅಲ್ಲ, ಶ್ರೀಮನ್ನಾರಾಯಣ ಅಲ್ಲೇ ಹಿಡ್ಕೊಂಡ ಮನುಷ್ಯನಾಗಿ ಬಂದ. ಏನು ಆಶ್ಚರ್ಯ ನೋಡಿ. ಆಯಿತಾ? ಸರಿ, ಬಹಳ ಈ ಹಿರಣ್ಯಕಶಿಪುವಿನ ಸಂದರ್ಭ ಆಗುವಾಗ ನರಸಿಂಹ ರೂಪ ಅವತಾರವನ್ನು ತಾಳಿದ ಭಗವಂತ ಪ್ರಹ್ಲಾದ ವರದನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಆದಮೇಲೆ ಎಲ್ಲ ದೇವತೆಗಳು ವಿಶೇಷವಾಗಿ ಸ್ತುತಿಗೈದ ಮೇಲೆ ಸಂಪ್ರೀತನಾದ ಭಗವಂತ ವಾಪಸ್ ಹೋಗುವಾಗ ಬ್ರಹ್ಮದೇವರಿಗೆ ಹೇಳ್ತಾರಂತೆ, ಇಲ್ಲ ಇಂಥದ್ದೆಲ್ಲ ಹೊರ ಕೊಡಬೇಡ ಮಾರೇ, ಕಷ್ಟ ಆಗ್ತದೆ, ಸ್ವಲ್ಪ ಜಾಗ್ರತೆ ಮಾಡಿ ಹೊರ ಕೊಡುವಾಗ ಅಂತ. ಬ್ರಹ್ಮದೇವರು ಎರಡನೇ ಸರ್ತಿ ಅಂಥದ್ದೇ ವರವನ್ನು ಕೊಟ್ಟರು. ಈಗ ಅದರಿಂದ ಈಗ ರಾಮನಾಗಿ ಬರಬೇಕಾಯ್ತು ಭಗವಂತ. ತಥಾಸ್ತು ಅಂತ ಬ್ರಹ್ಮದೇವ ಹೇಳ್ತಾನೆ, ಹೊರಟ. ಅದರೊಟ್ಟಿಗೆ ಇನ್ನೊಂದು ವರವನ್ನು ಕೊಟ್ಟ. ನೋಡಿ, ಅವ ಕೇಳಿದ್ದು ಒಂದು ವರವನ್ನು, ನಿಜವಾಗಿ ರಾವಣ ಕೇಳಿದ್ದು ಅಮರತ್ವದ ವರವನ್ನು, ಅದನ್ನು ಕೊಡಲಿಲ್ಲ. ಬೇರೆ ವರವನ್ನು ಕೇಳಿದ, ಅದನ್ನು ಕೊಟ್ಟ. ಪ್ಲಸ್ಸು ಅದರೊಟ್ಟಿಗೆ ಮತ್ತೆರಡು ವರವನ್ನು ಕೊಡ್ತಾನೆ. ಕೇಳಲೇ ಇಲ್ಲವ. ಆದರೆ ಇದು ಡಿವೈನ್ ಪ್ಲ್ಯಾನ್ ಅಂತ ಲೆಕ್ಕ, ದೈವಿಕ ಉಪಾಯಗಳು ಅಂತ. ಈ ಒಂದೊಂದು ವರವೂ ಕೂಡ ಅವನ ಮದಕ್ಕೆ ಕಾರಣ ಆಗ್ತದೆ, ಆ ಮದ ಅವನ ನಾಶಕ್ಕೆ ಕಾರಣ ಆಗ್ತದೆ ಅಂತ. ಅದರಿಂದ ದೇವರು ಕೆಲವು ಸರ್ತಿ ನಮಗೆ ಸಂಪತ್ತು ಕೊಟ್ಟರೆ, ಆ ಸಂಪತ್ತು ತಲೆಗೆ ಬಂದರೆ ದೇವರು ಸಂಪತ್ತು ಕೊಟ್ಟು ನಮ್ಮನ್ನು ಅಧಃಪತನಕ್ಕೆ ದೂಡ್ತಾ ಇದ್ದಾನೆ ಅಂತ ನಾವು ಭಾವಿಸಬೇಕು ಅಂತ ಈ ಸಂಗತಿಯಿಂದ ಸ್ಮರಿಸ್ಬೋದು. ಅವನು ಏನು ಹೇಳ್ತಾನೆ ಭಗವಂತ? ಬ್ರಹ್ಮದೇವ ರಾವಣನಿಗೆ ಹೇಳ್ತಾನೆ, ಹುತಾನಿ ಯಾನಿ ಶೀರ್ಷಾಣಿ ಪೂರ್ವಮಗ್ನೌ ತ್ವಯಾನಘ ಪುನಸ್ತಾನಿ ಭವಿಷ್ಯಂತಿ ತಥೈವ ತವ ರಾಕ್ಷಸ ಅಂತ. 1,000 ವರ್ಷಕ್ಕೆ ಒಂದೊಂದು ತಲೆಯನ್ನು ಕೊಡ್ತಾ ಕೊಡ್ತಾ ನಿನ್ನ ತಪಸ್ಸಿನ ಮಹತ್ವವನ್ನು ತೋರಿಸಿದೆಯಲ್ಲೋ ರಾವಣ. 10 ತಲೆ ಇತ್ತು, ಉಳಿದದ್ದೀಗ ಒಂದೇ. ನನ್ನ ಹತ್ರ ಕೇಳುವಾಗ ಒಂದೇ ತಲೆ ಇದ್ದದ್ದು. ಅದರಿಂದ ಎಲ್ಲೋ ರಾವಣ, ಯಾವ ಯಾವ ತಲೆಗಳನ್ನು ನೀನು ಅಗ್ನಿಗೆ ಸಮರ್ಪಣೆ ಮಾಡಿದ್ದಿ, ಆ ಎಲ್ಲ ತಲೆಗಳು ಪ್ರಕಾರದಲ್ಲೂ ಮತ್ತೆ ಬಂದು ನಿನಗೆ ಸೇರ್ತದೆ ಅಂತ. ನಿನ್ನ ಅಪ್ಪ ಇಟ್ಟದ್ದು ಹೆಸರು ದಶಗ್ರೀವ, ಅದು ಶಾಶ್ವತವಾಗಿರ್ತದೆ. 10 ತಲೆಯವನ್ನ ಆಗ್ತಿ, ಇದು ಎಕ್ಸ್ಟ್ರಾ ಬೋನಸ್ ವರ. ಆಯಿತಾ? ಇದರೊಟ್ಟಿಗೆ ಇನ್ನೊಂದನ್ನು ಕೊಡ್ತಾನೆ ನೋಡಿ. ನಿಜವಾಗಿ ರಾವಣ ಸಿಕ್ಕಿ ಬಿದ್ದದ್ದು ಈ ವರ. ಈ ವರದ ಪ್ರಭಾವದಿಂದ ಏನು ಕೇಳ್ತಾನೆ ಗೊತ್ತಾ? ಬ್ರಹ್ಮದೇವ ಹೇಳ್ತಾನೆ ರಾವಣನಿಗೆ, ವಿತರಾಮೀಗತೆ ಸೌಮ್ಯ ವರಂ ಚಾನ್ಯಂ ದುರಾಸದಂ ಛಂದತಸ್ತವ ರೂಪಂಚ ಮನಸ ಯದ್ಯದಪೇಕ್ಷಿತಂ ಅಂತ.
ರಾವಣ, ಮನಸ್ಸಿನಲ್ಲಿ ಯಾವ ರೂಪವನ್ನು ತಾಳಬೇಕು ಅಂತ ನೀನು ಬಯಸ್ತಿ ಆ ರೂಪ ನಿನಗೆ ಬರ್ತದೆ, ಅಂಥದ್ದೊಂದು ವರವನ್ನು ಕೊಡ್ತೇನೆ ಅಂತ. ಅದೇ ರೂಪವನ್ನು ತಾಳಿಯಲ್ವ ಸೀತೆಯನ್ನು ಸನ್ಯಾಸಿ ವೇಷದಲ್ಲಿ ಅಪಹಾರ ಮಾಡಿದ್ದವ. ಎಂಥ ಅಲ್ಲ, ಅದಕ್ಕಿಂತ ಮುಂಚೆ ಹೆಣ್ಮಕ್ಕಳನ್ನು ಅಪಹಾರ ಮಾಡಲಿಲ್ಲ ಅಂತಲ್ಲ. ರಾವಣನ ದಂಡಯಾತ್ರೆಯ ಕಾರ್ಯಕ್ರಮ ಬಿಟ್ಟಾದ ಮೇಲೆ ಮತ್ತೆ ಉಳಿದ ಹೊತ್ತಿನ ಕಾರ್ಯಕ್ರಮವೇ ಹೆಣ್ಮಕ್ಕಳ ಅಪಹಾರ. ಯಾವ ಲೋಕದ ಹೆಣ್ಮಕ್ಕಳನ್ನು ಬಿಡಲಿಲ್ಲವ. ಆದ್ದರಿಂದ ಏನಾಗ್ತದೆ ಹೇಳಿದರೆ, ನಿನಗಿನ್ನೊಂದು ವರವನ್ನು ಕೊಡ್ತೇನೆ, ಕಾಮರೂಪ. ಯಾವ ರೂಪವನ್ನು ನೀನು ಬಯಸ್ತಿ ಆ ರೂಪ ನಿನಗೆ ಪ್ರಾಪ್ತ ಆಗ್ತದೆ. ಇದು ನಿನಗೆ ನನ್ನ ಕಡೆಯಿಂದ ಸಿಕ್ಕಿದ ಹೆಚ್ಚಿಗೆಯ ವರ ಅಂತ ಹೇಳಿ ಬ್ರಹ್ಮದೇವರ ಅನುಗ್ರಹ ಮಾಡುತ್ತಾರೆ. ಸರಿಯಾಯಿತು, ರಾವಣನಿಗೆ ಸಂತೃಪ್ತಿ ಆಯಿತು. ರಾವಣ ಹೊರಟ. ಎರಡನೇ ವರ, ಅದನ್ನು ಅಪೇಕ್ಷೆ ಪಡ್ತಾ ಇದ್ದವ ವಿಭೀಷಣ. ಅವನ ಹತ್ರ ಹೋಗ್ತಾನೆ. ಅವನ ಹತ್ರ ಹೋಗಿ ವಿಭೀಷಣನ ಹತ್ರ ಕೇಳ್ತಾನೆ, ಬ್ರಹ್ಮದೇವ ಏನು ಬೇಕಯ್ಯ, ಏನನ್ನು ಬಯಸ್ತಾ ಇದ್ದೆ ಅಂತ. ವಿಭೀಷಣನ ಕ್ಯಾರೆಕ್ಟರ್ ನೋಡಿ, ಅದ್ಭುತ. ವಿಭೀಷಣ ಕೇಳ್ತಾನೆ, ಪರಮಾಪದ್ಗತಸ್ಯಾಪಿ ಧರ್ಮೇ ಮಮ ಮತಿರ್ಭವೇತ್. ಎಂಥ ಮಾತ್ರಿ, ರಾಕ್ಷಸ ವಂಶದಲ್ಲಿ ಹುಟ್ಟಿದ, ಇದು ವಿಶ್ರವಸರು ಹೇಳಿದ್ದಲ್ಲ, ಪಶ್ಚಿಮಸ್ತವ ಯತ್ಪುತ್ರ ಅಂತ ಹೇಳಿದ್ರಲ್ಲ, ಅದೇ ಅದನ್ನು ತನ್ನ ವರದಲ್ಲೇ ತೋರಿಸ್ತಾ ಇದ್ದಾನೆ ವಿಭೀಷಣ. ಅವ ಹೇಳ್ತಾನೆ, ಎಂಥ ಏನು ಕಷ್ಟ ನಷ್ಟ ಪರಂಪರೆಗಳು ಬಂದರೂ ಸ್ವಾಮಿ, ನನ್ನ ಮನಸ್ಸು ಧರ್ಮವನ್ನು ಬಿಟ್ಟು ಆಚೀಚೆ ಹೋಗಬಾರ್ದು ನೋಡಿ, ಅಂಥ ವರವನ್ನು ಕೊಡಿ. ಧರ್ಮ ಬಿಡಬಾರ್ದು ಅಂತ. ನಮ್ಮಲ್ಲಿ 4 ದಿವಸ ಬಿಡದೆ ಕಷ್ಟ ಬಂದರೆ 5ನೇ ದಿವಸ ದೇವರಿಗೆ ದೀಪ ಇಡೋದು ಬಿಡ್ತೇವೆ ನಾವು, ನಮ್ಮದಷ್ಟೇ. ಟೀಕಾಕೃತ್ಪಾದರು ನ್ಯಾಯಸುಧಾ ಗ್ರಂಥದಲ್ಲಿ ಭಕ್ತಿಯ ಬಗ್ಗೆ ಹೇಳುವಾಗ, ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ಪ್ರೇಮ ಪ್ರವಾಹ ಅಂತ ಹೇಳುತ್ತಾರೆ. ಸಾವಿರ ಕಷ್ಟ ಪರಂಪರೆಗಳು ಮೇಲಿಂದ ಮೇಲೆ ಒಬ್ಬ ವ್ಯಕ್ತಿಗೆ ಬಂದರೂ ಕೂಡ ಇದು ಕಷ್ಟ ಅಲ್ಲ, ಇದು ಭಗವಂತ ನನಗೆ ಕೊಟ್ಟ ಪ್ರಸಾದ ಅಂತ ಭಾವಿಸ್ತಾ ಮತ್ತೆ ಆ ಕಷ್ಟದ ಹಿನ್ನೆಲೆಯಲ್ಲಿ ಭಗವಂತನ ಧ್ಯಾನವನ್ನು ಹೆಚ್ಚು ಮಾಡ್ತಾನಲ್ಲ, ಆ ಹೆಚ್ಚು ಮಾಡುವಿಕೆ ಅನ್ನುವಂತಹ ಆ ಭಾವದ ಗನಿಷ್ಠ ರೂಪವೇ ಭಕ್ತಿ ಅಂತ ಹೇಳ್ತಾರೆ ಟೀಕಾಕೃತ್ಪಾದರು. ವಿಭೀಷಣ ಅದೇ ಅಭಿಪ್ರಾಯವನ್ನು ತೋರಿಸ್ತಾ ಇದ್ದ ನೋಡಿ. ಅದರಿಂದ ಮತ್ತೊಂದನ್ನು ಕೇಳ್ತಾನವ, ನಹಿ ಅಶಿಕ್ಷಿತಂಚ ಬ್ರಹ್ಮಾಸ್ತ್ರಂ ಭಗವನ್ ಪ್ರತಿಭಾತುಮೆ ಅಂತ. ಇದು ಒಂದವ ಎಕ್ಸ್ಟ್ರಾ ಕೇಳಿದ್ದು. ಅದು ಕೂಡ ಯಾಕೆ, ಲೋಕ ಕಂಟಕಕ್ಕೋಸ್ಕರವಾಗಿ ಅಲ್ಲ, ಲೋಕ ರಕ್ಷೆಗೋಸ್ಕರವಾಗಿ ಕೇಳಿದ್ದು. ಅದೇನು ವರ ಅಂತ ಕೇಳಿದರೆ, ನನಗೆ ಯಾವ ಮಂತ್ರೋಪದೇಶ ಇಲ್ಲದೆಯೂ ಕೂಡ ಬ್ರಹ್ಮಾಸ್ತ್ರ ನನಗೆ ಒಲಿಲಿ ಸ್ವಾಮಿ ಅಂತ. ಬ್ರಹ್ಮಾಸ್ತ್ರಕ್ಕೆ ಅಭಿಮಾನಿ ದೇವತೆ ಯಾರು? ಬ್ರಹ್ಮನೇ, ಅವನೇ ಕೊಡಬೇಕಲ್ಲ. ಅದರಿಂದ ಬ್ರಹ್ಮನ ಹತ್ರವೇ ಕೇಳ್ತಾ ಇದ್ದಾನೆ, ನಿನ್ನ ಅದ್ಭುತ ಆಗಿರತಕ್ಕಂಥ ಅಸ್ತ್ರ ಉಂಟಲ್ಲ ಸ್ವಾಮಿ, ಅದನ್ನು ನನಗೆ ಅನುಗ್ರಹ ಮಾಡು. ಯಾವ ಉಪದೇಶವೂ ಇಲ್ಲದೆ ಅದು ನನಗೆ ಪ್ರಾಪ್ತ ಆಗಲಿ, ಅದು ನನಗೆ ಬಲ. ನನ್ನ ಧರ್ಮಕರ್ಮಕ್ಕೆ ವಿರುದ್ಧ ಆಗಿರತಕ್ಕಂಥ ಸಂಗತಿಗಳು ಬಂದಾಗ ಬ್ರಹ್ಮಾಸ್ತ್ರ ನನ್ನಲ್ಲಿದೆ ಅನ್ನುವಂಥದ್ದು ನನಗೆ ಬಲ. ಆ ಬಲದ ಬೆಂಬಲದಲ್ಲಿ ಮತ್ತಷ್ಟು ಧರ್ಮಕರ್ಮವನ್ನು ನಾನು ಮಾಡಬೇಕು. ಆದ್ದರಿಂದ ಅದನ್ನೊಂದನ್ನು ಅನುಗ್ರಹ ಮಾಡು ಅಂತ ಹೇಳಿ ಒಂದು ಸಂಗತಿ ಹೇಳ್ತಾನೆ ನೋಡಿ ಅವ. ಏನು ಗೊತ್ತಾ, ನಹಿ ಧರ್ಮಾಭಿರಕ್ತಾನಾಂ ಲೋಕೇ ಕಿಂಚನ ದುರ್ಲಭಂ. ಇದಕ್ಕಿಂತ ಹೆಚ್ಚು ನನಗೇನೂ ಬೇಡ. ವಿಭೀಷಣ ಕೇಳ್ತಕ್ಕಂಥ ಮಾತು, ಇದಕ್ಕಿಂತ ಹೆಚ್ಚು ನನಗೇನೂ ಬೇಡ ಬ್ರಹ್ಮದೇವ. ಯಾಕೆ ಗೊತ್ತಾ, ನಹಿ ಧರ್ಮಾಭಿರಕ್ತಾನಾಂ ಲೋಕೇ ಕಿಂಚನ ದುರ್ಲಭಂ. ಯಾರು ಧರ್ಮ ಮಾರ್ಗದಲ್ಲಿ ತೆರಳುತ್ತಾನೆ, ಧರ್ಮದಲ್ಲಿ ಆಸಕ್ತಿ ಇದೆ, ಧರ್ಮದ ಪ್ರವೃತ್ತಿ ಇದೆ, ಅಂಥ ಮನುಷ್ಯನಿಗೆ ಈ ಪ್ರಪಂಚದಲ್ಲಿ ಸಿಗದೇ ಇರುವಂಥ ವಸ್ತು ಯಾವುದೂ ಇಲ್ಲ ಅಂತ ಹೇಳ್ತಾನೆ ವಿಭೀಷಣ. ಎಲ್ಲ ವಸ್ತುವನ್ನು ಪಡಿತಾನೆ ಅಂತ. ಅದರ ಅರ್ಥ ಏನು ಗೊತ್ತಾ, ಎಲ್ಲ ವಸ್ತುವನ್ನು ಪಡಿತಾನೆ ಅಂತ ಅಲ್ಲ, ಯಾವ ವಸ್ತು ಯದ್ಯಪಿ ಬೇಕು ಅನ್ನುವಂತಹ ಅರಿವು ಧರ್ಮದ ಹಿನ್ನೆಲೆಯಲ್ಲಿ ಅವನಿಗೆ ಬರ್ತದೆ ಅಂತ. ಈ ಮಕ್ಕಳನ್ನು ನಾವು ಸಂತೆ ಮಾರ್ಕೆಟಿಗೆ ಕರ್ಕೊಂಡು ಹೋದಾಗ ಎಲ್ಲ ತೋರಿಸಿ ಇದು ಬೇಕು ಎಲ್ಲ ಹೇಳ್ತಾವೆ, ನಾವು ತೆಗೆಸ್ಕೊಡ್ತೇವ. ಮಗುವಿಗೆ ಯಾವುದು ಯುಕ್ತ, ಮಗುವಿಗೆ ಯಾವುದು ಅಯುಕ್ತ ಅನ್ನುವಂತಹ ಯುಕ್ತಾಯುಕ್ತದ ವಿವೇಕ ನಮಗಿದ್ದರಿಂದ ಅದಕ್ಕೆ ಬೇಕಾದದ್ದು ಮಾತ್ರ ನಾವು ಹೇಗೆ ತೆಗೆಸ್ಕೊಡ್ತೇವೆ, ಹಾಗೆ ಧರ್ಮದ ಅರಿವು ಬಂದಂತಹ ಒಬ್ಬ ವ್ಯಕ್ತಿ ಇದ್ದಾನಲ್ಲ, ನಿಜವಾಗಿ ಏನು ಬಯಕೆಯನ್ನು ವ್ಯಕ್ತಪಡಿಸ್ಬೇಕನ್ನುವಂಥದ್ದನ್ನು ಅರಿತಾನೆ. ಆದ್ದರಿಂದ ಅಂಥ ಧಾರ್ಮಿಕನಿಗೆ ಈ ಪ್ರಪಂಚದಲ್ಲಿ ಸಿಗದ ವಸ್ತುವೇ ಇಲ್ಲ ಸ್ವಾಮಿ, ನಾನು ಆ ಮಾರ್ಗದಲ್ಲಿ ಪ್ರಯಾಣ ಮಾಡ್ತೇನೆ, ಅನುಗ್ರಹ ಮಾಡು ಅಂತ ಹೇಳಿ, ಆಶೀರ್ವಾದ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳ್ತಾರೆ. ಸ್ವಾರಸ್ಯ ಏನು ಹೇಳಿದರೆ, ಅವನಿಗೂ ಒಂದು ಬೋನಸ್ ವರ ಬ್ರಹ್ಮದೇವರಿಂದ. ಕೇಳಲೇ ಇಲ್ಲ ವಿಭೀಷಣ.
ಏನು ಕೊಡ್ತಾರೆ ಗೊತ್ತಾ? ಚಿರಜೀವಿಯಾಗು ಅಂತ ಹೇಳಿ. ಅಶ್ವತ್ಥಾಮ ಬಲಿಹಿ ವ್ಯಾಸ ಕೃಪ ಹನುಮಾನ್ ವಿಭೀಷಣ ಪರಶುರಾಮ ವಿಭೀಷಣ. ಇವತ್ತು ನಾವು ಮತ್ತೆ ದೀಪಾವಳಿ ದಿವಸ ಎಣ್ಣೆ ಸ್ನಾನ ಮಾಡಬೇಕಿದ್ರೆ ಆ ಮಹಾಪುರುಷನನ್ನು ಸ್ಮರಣೆ ಮಾಡ್ತೇವೆ. ಇವತ್ತು ಇದ್ದನ್ರಿ ಅವ, ನಾವು ಹೋದ ಮೇಲೂ ಇರ್ತಾನೆ. ವಿಭೀಷಣ ಆ ಚಿರಜೀವಿತ್ವವನಿಗೆ ಬಂದದ್ದು ಯಾವಾಗ ಹೇಳಿದರೆ, ಅವ ಬಯಸದೆ ನಿಜವಾಗಿ ಬಯಸಿದ್ದವ ಅಣ್ಣ, ಅವನಿಗೆ ಕೊಟ್ಟರೆ ಗಂಡಾಂತರ, ಅದರಿಂದ ಅವನಿಗೆ ಕೊಡದೆ ಧರ್ಮರೂಪ ಆಗಿರತಕ್ಕಂತಹ ವಿಭೀಷಣನಿಗೆ ಬ್ರಹ್ಮದೇವ ಚಿರಜೀವಿತ್ವವನ್ನು ಚಿರಜೀವನವನ್ನು ಅನುಗ್ರಹ ಮಾಡುತ್ತಾನೆ. ಧರ್ಮ ಉಳಿಬೇಕಲ್ಲ, ಧರ್ಮ ಉಳಿಬೇಕು, ಆದ್ದರಿಂದ ನೀನು ಉಳಿಬೇಕು ಅಂತ ಹೇಳಿ ಅವನಿಗೆ ಅಂಥ ವರವನ್ನು ಕೊಡುವಂಥದ್ದಾಗ್ತದೆ. ಇಬ್ಬರದ್ದು ಕಾರ್ಯಕ್ರಮ ಮುಗಿಯಿತು. ಒಬ್ಬ ಇದ್ದಾನೆ ಈಗ ಕುಂಭಕರ್ಣ. ಕುಂಭಕರ್ಣನದ್ದು ವರಕ್ಕಾಗುವಾಗ, ವರ ಕೊಡಲಿಕ್ಕೆ ಅಂತ ಬ್ರಹ್ಮದೇವರು ತೆರಳುತ್ತಾ ಇರುವಾಗ ಒಂದು ಸಂಗತಿ ಆಗ್ತದೆ. ಅವನು ದಾರುಣಾಕಾರದಲ್ಲಿದ್ದವ, ಭೀಕರ. ಮತ್ತು ತಿನ್ನೋದು ಅಂತ ಹೇಳಿದರೆ ಏನು ಗೊತ್ತಾ, ಅವನದ್ದು ಕಾರ್ಯಕ್ರಮ ಹೆಂಗಿತ್ತು ಹೇಳಿದರೆ, ಅವನಿಗೆ ನಮ್ಮಲ್ಲಿ ನಾನಿವತ್ತು 2 ಇಡ್ಲಿ ತಿಂದೆ, ನಾನು ಮಧ್ಯಾಹ್ನ ಇಷ್ಟು ಅನ್ನ ಊಟ ಮಾಡಿದೆ ಅಂತ ನಾವು ಹೇಳ್ತೇವಲ್ಲ, ಅವನದ್ದೆಲ್ಲ ಬೆಳಗಿನ ಉಪಹಾರ ಹೇಗೆ ಅಂತ ಹೇಳಿದರೆ 4 ಮಂದಿ ಋಷಿಗಳನ್ನು ತಿಂದ, ಮಧ್ಯಾಹ್ನ ಅದರೊಟ್ಟಿಗೆ ಅವರ ಹೆಂಡತಿಯರನ್ನೂ ತಿಂದ. ಇಂಥದ್ದೇ ಅವನದ್ದು ಕಾರ್ಯಕ್ರಮ. ಅವನದ್ದು ಊಟ ಹೇಳಿದರೆ ಹೀಗೆ. ಆ ದೇವತೆಗಳು ಬೇಸತ್ತು ಹೋಗಿದ್ದಾರೆ ಅವನ ಕ್ರೌರ್ಯವನ್ನು ಕಂಡು, ಅವನ ಕ್ರೌರ್ಯವನ್ನು ಕಂಡು ಬೇಸತ್ತು ಹೋಗಿದ್ದಾರೆ. ಆದ್ದರಿಂದ ಅವನಿಗೆ ವರವನ್ನು ಕೊಡಬೇಕು ಅಂತ ಬ್ರಹ್ಮದೇವರು ಮನಸ್ಸು ಮಾಡಿದಾಗ ದೇವತೆಗಳೆಲ್ಲ ಒಟ್ಟಾಗಿ ಬಂದು ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ಸ್ವಾಮಿ ಸ್ವಾಮಿ ದಮ್ಮಯ್ಯ, ಕುಂಭಕರ್ಣನಿಗೆ ವರ ಕೊಡುವಾಗ ಜಾಗೃತೆ, ನೀವು ಅವನಿಗೆ ಸ್ವಲ್ಪ ಬಲ ಕೊಟ್ಟರೂ ಕೂಡ ಆ ಬಲವನ್ನು ತಡೀತಕ್ಕಂತಹ ಶಕ್ತಿ ನಮಗಿಲ್ಲ. ಹಣ್ಣುಗಾಯಿ ನೀರುಗಾಯಿ ಮಾಡ್ತಾನೆ ನಮ್ಮನ್ನವ. ಆದ್ದರಿಂದ ಅವನಿಗೆ ವರ ಕೊಡುವಾಗ ಸ್ವಲ್ಪ ಜಾಗೃತೆ ಮಾಡಿ, ಸ್ವಲ್ಪ ಏನಾದರೂ ಒಂದು ಉಪಾಯವನ್ನು ಮಾಡಿ, ಅವನ ವರದಲ್ಲಿ ಸ್ವಲ್ಪ ಲಘು ತೂಕ ಕಮ್ಮಿ ಆಗ್ತಕ್ಕಂಥ ರೀತಿಯಲ್ಲಿ ಏನಾದರೂ ಕೆಲಸ ಮಾಡಿ ಅಂತ ಬ್ರಹ್ಮದೇವರ ಹತ್ರ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರು ಕಣ್ಣು ಮುಚ್ಚಿ ಸರಸ್ವತಿಯನ್ನು ಬಾ ಅಂತ ಹೇಳ್ತಾರೆ. ಹೆಂಡತಿಯಲ್ಲ, ಹಿಂದೆ ಎಲ್ಲ ಗಂಡ ಕರಿತಾ ಇದ್ದಾಗ ಬರ್ತಾ ಇದ್ರು, ಬಾ ಅಂತ ಕರೆದು. ಆಗ ವಾಣಿ ಎದುರಿಗೆ ಬರ್ತಾಳೆ, ಸರಸ್ವತಿ ಬರ್ತಾಳೆ. ಏನಾಜ್ಞೆ ಸ್ವಾಮಿ ಅಂತ ಕೇಳ್ತಾಳೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ವಾಣಿ ತ್ವಂ ರಾಕ್ಷಸೇಂದ್ರಸ್ಯ ಭವ ವಾಗ್ದೇವತೇಪ್ಸಿತ. ಬ್ರಹ್ಮದೇವರ ಆಜ್ಞೆ ಕೊಡ್ತಾರೆ, ಸರಸ್ವತಿ ಒಂದು ಕೆಲಸ ಆಗಬೇಕೀಗ, ಯಾರಿಗೂ ಗೊತ್ತಾಗಬಾರ್ದು, ಏನೂ ಇದರ ಆಚೀಚಿನ ಸಂಗತಿಗಳ ವ್ಯಾಪ್ತಿಯನ್ನು ನಾವು ಮಾಡಲಿಕ್ಕಿಲ್ಲ, ದೂರ ಮಾಡಲಿಕ್ಕಿಲ್ಲ, ಪಟ್ಟನೆ ಒಂದು ಕೆಲಸ ಆಗಬೇಕೀಗ. ಏನು ಅಂತ ಹೇಳಿದರೆ, ಸೂಕ್ಷ್ಮ ರೂಪವನ್ನು ಧರಿಸು, ಕುಂಭಕರ್ಣನ ನಾಲಿಗೆಯಲ್ಲಿ ಹೋಗಿ ನಿಂತುಬಿಡು, ಕೂತುಬಿಡು ಅಂತ. ಯಾಕೆ? ಅವ ಏನಲ್ಲ, ಅವ ಏನು ಬೇಕು ಅಂತ ಬಯಸ್ತಾನೆ ಅದು ಬರಬಾರದು. ನಾವೇನು ಬಯಸ್ತಾ ಇದ್ದೇವೆ ಅದನ್ನು ಅವ ಕೇಳಬೇಕೀಗ. ಅಂಥ ಕೆಲಸ ನೀನು ಮಾಡಬೇಕು. ನೀನು ವಾಣಿ ಅಲ್ವ, ನಮ್ಮ ವಾಣಿಗೆ ಅಭಿಮಾನಿ ದೇವತೆ, ನೀನು ವಾಣಿ ಅಲ್ವ, ಆದ್ದರಿಂದ ನಿನ್ನಿಂದ ಆ ಮಾತು ಬರಬೇಕಾಗಿದೆ. ಈಗ ಹೋಗಿ ಆ ಕೆಲಸವನ್ನು ಮಾಡು ಅಂತ ಆಜ್ಞೆ ಅಂತ ಹೇಳ್ತಾಳೆ. ಹೋಗ್ತಾಳೆ, ನಾಲಿಗೆಯಲ್ಲಿ ಕೂತದ್ದಾಯಿತು. ಈಗ ಬ್ರಹ್ಮದೇವರು ಕುಂಭಕರ್ಣನ ಹತ್ರ ಕೇಳ್ತಾರೆ, ಕುಂಭಕರ್ಣ ಮಹಾಬಾಹೋ ವರಂ ವರಯ ಯೋಮತಃ ಅಂತ. ಕುಂಭಕರ್ಣ, ನಿಂದು ಕೂಡ ತಪಸ್ಸದ್ಭುತ, ಸಾಮಾನ್ಯದ್ದಲ್ಲ. ಏನಪ್ಪ ಬೇಕು ನಿನಗೆ, ಯಾವ ಅಭಿಮತದ ವರ ಬೇಕು ಕೇಳಯ್ಯ ಅಂತ. ಪಾಪ ಅವನಿಗೆ ಸ್ವಾತಂತ್ರ್ಯ ಇಲ್ಲ ನೋಡಿ ಕೇಳಲಿಕ್ಕೆ. ವಾಣಿ ಬಂದು ಕೂತದ್ದು ವಿಷಯವೇ ಗೊತ್ತಿಲ್ಲ, ಆಯಿತಾ. ಈಗ ಕುಂಭಕರ್ಣ ಕೇಳ್ತಾನೆ, ನಾವು ನಿನ್ನೆ ನೋಡಿತ್ತಲ್ಲ, ಏನು ಕುಂಭಕರ್ಣನಿಗೆ ದೀರ್ಘ ನಿದ್ರೆ ಬಂದ ಬಗೆ ಹೇಗೆ ಅನ್ನುವಂಥ ಪ್ರಶ್ನೆಗೆ ಉತ್ತರಕಾಂಡ ನೋಡಿ, ಇಲ್ಲಿ ಬಂತು ಉತ್ತರ. ಅವ ಕೇಳ್ತಾನೆ ಏನು ಗೊತ್ತಾ, ಅವ ಕೇಳಿದ್ದಲ್ಲ, ವಾಣಿ ಅವನ ನಾಲಿಗೆಯಲ್ಲಿ ನುಡಿಸಿದ್ದು. ವಾಣಿಯ ವೀಣೆ ಈಗ ಕುಂಭಕರ್ಣ, ನಿಜವಾಗಿ ವೈಣಿಕಳಾದದ್ದು ವಾಣಿ. ಅವಳು ಹೇಳ್ತಾಳೆ, ಸ್ವಪ್ತುಂ ವರ್ಷಾಣ್ಯನೇಕಾನಿ ದೇವದೇವ ಮಮೇಪ್ಸಿತಂ ಅಂತ ಕೇಳಿಬಿಟ್ಟ. ಸ್ವಾಮಿ, ಅನೇಕ ಸಾವಿರ ವರ್ಷ ನಿದ್ರೆ ಮಾಡಬೇಕು, ತುಂಬ ದೀರ್ಘ ನಿದ್ರೆ ಬೇಕು ಅಂತ ಕೇಳಿದ್ದೆ ಅಲ್ಲ. ಅವಾಗ ಅವನದ್ದೇನು ಘೋರ ಆಲೋಚನೆ ಇತ್ತು ದೇವರಿಗೆ ಗೊತ್ತು. ದೇವತೆಗಳು ಈ ಉಪಾಯ ಮಾಡದೇ ಇದ್ದಿದ್ದರೆ ಪ್ರಾಯ ತ್ರೇತಾಯುಗದಲ್ಲಿ ಮಂದಿ ಉಳಿತಾ ಇರಲಿಲ್ಲ. ಒಂದು ಉಪಾಯ ಮಾಡಿ ದೊಡ್ಡದು ಉಪಕಾರ ಮಾಡಿದ್ದೇನು ಹೇಳಿದರೆ ದೀರ್ಘ ನಿದ್ರೆ ಬರಲಿ ಅಂತ. ಮುಂದಕ್ಕೆ ಬರ್ತದೆ ಅವನ ನಿದ್ರೆಯ ವ್ಯವಸ್ಥೆಗೆ ರಾವಣ ದೊಡ್ಡ ಒಂದು ವ್ಯವಸ್ಥೆ ಮಾಡ್ತಾನೆ ಅಂತ. ಬಹಳ ದೊಡ್ಡ ಜೀವ, ಮಳೆ ಬರಬಾರ್ದು, ಅನುಕೂಲ ಇರಬೇಕಲ್ಲ ನಿದ್ರೆಗೆ. ದೊಡ್ಡದಾಗಿರ್ತಕ್ಕಂತಹ ಚಚ್ಚೌಕದ ಒಂದು ಮಂದಿರವನ್ನು ಕಟ್ಟಿಸ್ತಾನೆ. ಅವನನ್ನು ಏಳಿಸುವಂತಹ ಕಾರ್ಯಕ್ರಮ ನಿಮಗೆ ಗೊತ್ತಿದೆ, ಯುದ್ಧಕಾಂಡದಲ್ಲೆಲ್ಲ ಬಂದಿದೆ. ಆದ್ದರಿಂದ ದೀರ್ಘ ನಿದ್ರೆ ಬರಲಿ ಅಂತ. ನಿದ್ರೆಯನ್ನು ಪ್ರಾಯ ಕೇಳಿದ್ದಿಬ್ಬರೇ, ಪ್ರಾಯ
ಒಬ್ಬ ಮುಜುಕುಂದ, ಮತ್ತೊಬ್ಬ ಕುಂಭಕರ್ಣ. ಮುಚುಕುಂದ ನಿಜವಾಗಿ ಕೇಳಿದ್ದವ, ಮುಚುಕುಂದ ಬಾಲಿಶವಾಗಿ ಕೇಳಿದ್ದ, ನನಗೆ ನಿದ್ರೆ ಬರಲಿ, ಯುದ್ಧ ಮಾಡಿ ಸುಸ್ತಾಯಿತು ಅಂತ. ನಾವು ತಮಾಷೆ ಕೇಳೋದುಂಟು, ಎಲ್ಲ ಕಡೆಗೆಲ್ಲ ತಮಾಷೆ ಕೇಳೋದುಂಟು. ಅಲ್ಲ ರೀ, ಹೋಗಿ ಹೋಗಿ ದೇವತೆಗಳು ಪ್ರಸೀದರಾದಾಗ ನಿದ್ರೆಯನ್ನು ಕೇಳೋದು ವರ ಅಂತ. ನಿಮಗೆ ನಿದ್ರೆಯೇ ಬರಬೇಕು ಅಂತ ಇದ್ರೆ ಒಂದು ಪ್ರವಚನ ಕಾರ್ಯಕ್ರಮ ಇಡಿ, ಕಷ್ಟವೇ ಇಲ್ಲ. ಅಲ್ಲ, ಎಲ್ರಿಗಲ್ಲ, ಕೆಲವರಿಗಾದರೂ ಒಳ್ಳೆ ನಿದ್ರೆ. ಮನೆಯಲ್ಲಿ ಬರೋದಿಲ್ಲ ರೀ ನಿದ್ರೆ, ಪ್ರವಚನದಲ್ಲಿ ಒಳ್ಳೆ ನಿದ್ರೆ ಬರ್ತದೆ. ಆಚಾರ್ಯರು ಎದ್ದು ಹೋಗುವಾಗಲೇ ಗೊತ್ತು ನೋಡಿ, 1 ಗಂಟೆ ಕೂತ್ಕೊಂಡು ನಿದ್ರೆ ಮಾಡಿದ್ದು ಅಂತ. ಮನೆಯೆಲ್ಲ ಬೆಡ್ಡಿನ ಮೇಲೆ ತಿಂಬಿಟ್ಟುಕೊಂಡು ಕೈ ಮೇಲೆ ಅದರ ಮೇಲೆ ಹಿಂಗೆ ಇಟ್ಕೊಂಡ್ರೂ ಕೂಡ ನಿದ್ರೆ ಬರೋದಿಲ್ಲ. ಪ್ರವಚನ ಭಾರಿ ಚಂದ ಇತ್ತು, ಎದ್ದದ್ದು ಮಾತ್ರ ಗೊತ್ತು ಅಂತ. ಆದರೆ ಮುಚುಕುಂದ ಪುಣ್ಯಾತ್ಮ ನಿದ್ರೆಯೇ ಬೇಕು ಅಂತ ಬಯಸಿದೆ. ಅದು ಯಾರಿಗೂ ಗೊತ್ತಿರಲಿಲ್ಲ. ಗೊತ್ತಿದ್ದವ ನಮ್ಮ ಭಗವಂತ ಕೃಷ್ಣ ಮಾತ್ರ. ಅಲ್ಲಿಗೆ ಕರ್ಕೊಂಡು ಹೋಗು, ಗೋಮಂತಕ, ಅದು ಗೋವಾ, ಕೊಂಕಣ ಗೋವಾ ಅಂತ ತೀರ ಇದೆಯಲ್ಲ, ಅಲ್ಲಾದ ಘಟನೆ ಅದು. ಅಷ್ಟಾಯ್ತು ಸಂಗತಿ. ಇನ್ನು ನಿದ್ರೆ ಆಯ್ತು ಇವರದ್ದು. ನಿದ್ರೆ ಕೇಳಿದ್ದು ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ದು, ಮತ್ತೆ ಬ್ರಹ್ಮದೇವರು ಹೊರಟು ಹೋದದ್ದು. ಬ್ರಹ್ಮದೇವರು ಬರುವಾಗ ದೇವತೆಗಳೆಲ್ಲ ಬಂದಿದ್ರಂತೆ, ಅದೇ ಆ ಬಂದ ದೇವತೆಗಳೇ ಹೇಳಿದ್ದು. ಇವರೆಲ್ಲ ಬಂದು ಹೋದಾದ ಮೇಲೆ ಈ ಪ್ರಾಯ ಆಚೀಚಿ ಇದ್ದಂಥವ್ರು ನೋಡ್ತಾ ಇದ್ದಾರೆ, ಏನು ಕುಂಭಕರ್ಣ 1000 ವರ್ಷ 10,000 ವರ್ಷ ತಪಸ್ಸು ಮಾಡಿ ನಿದ್ರೆ ಬೇಕು ಅಂತ ಕೇಳಿದ್ದ ಅಂತ ಆಶ್ಚರ್ಯದಿಂದ ನೋಡಿದಾಗ, ಆಗ ಎಚ್ಚೆತ್ತ ಕುಂಭಕರ್ಣ ಅವ ಹೇಳ್ತಾನೆ ನೋಡಿ, ಈದೃಶಂ ಕಿಮಿದಂ ವಾಕ್ಯಂ ಮಮಾದ್ಯ ವದನಾಚ್ಯುತಂ. ಎಂಥ ಮಾತು ನನ್ನ ಬಾಯಿಂದ ಬಂತು, ನಾನು ಇದನ್ನು ಯೋಚನೆಯೇ ಮಾಡಲಿಲ್ಲ ಅಲ್ವಾ, ಇಂಥ ವರವನ್ನು ಕೇಳಬೇಕು ಅಂತ ಯೋಚನೆಯೇ ಮಾಡಲಿಲ್ಲ. ಏನು ಕೇಳಿದ್ದಾಯಿತು? ಕಾರಣ ಏನು? ಅವನಿಗೆ ವಾಣಿ ಬಂದದ್ದು ಗೊತ್ತಿಲ್ಲ, ಬ್ರಹ್ಮದೇವರ ಆದೇಶ ಕೊಟ್ಟದ್ದು ಗೊತ್ತಿಲ್ಲ. ಅವನೇನು ಯೋಚನೆ ಮಾಡ್ತಾನೆ, ಅಹಂ ವ್ಯಾಮೋಹಿತೋ ದೇವೈಹಿ ಇತಿ ಮನ್ಯೇ ತದಾಗತೈಹಿ ಅಂತ. ಓ, ಇದು ದೇವರು ಒಟ್ಟಿಗೆ ಬಂದಿದ್ದಾವಲ್ಲ ಒಂದಷ್ಟು ದೇವತೆಗಳು, ಏನೋ ನನಗೆ ಮೋಹ ಮಾಡಿಬಿಟ್ರು ನೋಡಿ. ವಾಣಿದ್ದು ವಿಷಯ ಗೊತ್ತಿಲ್ಲ, ಆದರೆ ಅವ ಯೋಚನೆ ಮಾಡಿದ್ದೇನು ಹೇಳಿದರೆ, ಬ್ರಹ್ಮದೇವರು ಒಟ್ಟಿಗೆ ಒಂದಷ್ಟು ದೇವತೆಗಳು ಬಂದಿದ್ದಾರಲ್ಲ, ಆ ದೇವತೆಗಳೆಲ್ಲ ಏನೋ ಮೋಹ ಮಾಡಿ ನನ್ನಿಂದ ಇಂಥ ಕೆಲಸವನ್ನು ಮಾಡಿಸಿಬಿಟ್ರು. ಏನು ಮಾಡಲಿ, ಏನೇನು ಮಾಡಲಿಕ್ಕಿಲ್ಲ, ಕೊಟ್ಟದ್ದು ವರ. ಇನ್ನು ತಪಸ್ಸು ಮಾಡುವಂತ ಹೇಳಿದರೂ ತಪಸ್ಸು ಮಾಡಲಿಕ್ಕೆ ಆಗೋದಿಲ್ಲ, ನಿದ್ರೆ ಬರ್ತದೆ, ಸ್ವಲ್ಪ ಹೊತ್ತಲ್ಲಿ ನಿದ್ರೆ ಬರ್ತದೆ. ತಥಾಸ್ತು ಅಂತ ಬ್ರಹ್ಮದೇವರು ಹೇಳಿ ಆಗಿದೆ. ಇನ್ನು ತಪಸ್ಸೆಲ್ಲಿ ಮಾಡೋದು? ಇನ್ನೊಂದು 10 ವರ್ಷ ಕೂತ್ಕೊಂಡು ಮತ್ತೆ ಬ್ರಹ್ಮದೇವರ ತಪಸ್ಸು ಮಾಡ್ತೇನೆ ಹೇಳಿದರೆ ನಮ್ಮ ಹಾಗೆ ತಪಸ್ಸು, ನಿದ್ದೆ, ಆದ್ದರಿಂದ ಆಗೋದಿಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆಯ್ತಲ್ಲ, ಬಂದದ್ದಾಯ್ತು, ಬಂದು ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಗೊಂಡ. ಈ ವರವನ್ನು ರಾವಣ ಮತ್ತು ಅವನ ಸಹೋದರರು ಪಡೆದು ಮೆರೆದು ಬರ್ತಾ ಇರುವಂಥ ಸಂಗತಿ ಸುಮಾಲಿಗೆ ಗೊತ್ತಾಗ್ತದೆ. ಅವರು ಯಾರು? ಸುಮಾಲಿ, ಮಾಲ್ಯವಂತ ಮತ್ತು ಮಾಲಿ ಅನ್ನತಕ್ಕಂಥ 3 ಅಣ್ಣ ತಮ್ಮಂದರು. ಇವರದ್ದೆಲ್ಲ ಸಂಹಾರ ಆದಮೇಲೆ ಅವ ಮತ್ತೆ ರಸಾತಳಕ್ಕೆ ಹೋದದ್ದು, ಅವನ ಕೈಕಸಿ ಅಂದರೆ ಅಜ್ಜ, ಅವನಿಗೆ ಗೊತ್ತಾಗ್ತದೆ. ಅವ ಏನು ಮಾಡ್ತಾನೆ, ರಸಾತಳದಿಂದ ನಿರ್ಭೀತಿಯಿಂದ ಹೊರಗೆ ಬರ್ತಾನಂತೆ. ಇನ್ನೇನು ಮಾಡ್ತಾರೆ ದೇವತೆಗಳು ನೋಡುವ ಅಂತ. ಈ ಇದ್ದದ್ದು ಹೆದರಿಕೆ. ವಿಷ್ಣುವು ಕೂಡ ಏನು ಮಾಡಲಿಕ್ಕಾಗೋದಿಲ್ಲ ನೋಡಿ ಅಂತ ಅವನ ಆಲೋಚನೆ ಅದು. ಈಗ ನಾರಾಯಣನೂ ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆ? ದೇವತೆಗಳಿಂದಲೂ ಕೂಡ ನನಗೆ ಏನೂ ಮಾಡಬಾರ್ದು, ಅವಧ್ಯೋಹಂ ಅಂತ ಕೇಳಿಬಿಟ್ಟಿದ್ದಾನೆ. ದೇವತೆಗಳ ಪಟ್ಟಿಯಲ್ಲಿ ಅಗ್ರಗಣ್ಯ ನಾರಾಯಣ. ಆದ್ದರಿಂದ ಬ್ರಹ್ಮದೇವರು ವರ ಕೊಟ್ಟಾದ ಮೇಲೆ ಬ್ರಹ್ಮದೇವರ ವರಕ್ಕಾದರೂ ಮರ್ಯಾದೆಯಿಂದ ಅವರು ಏನು ಮಾಡಲಿಕ್ಕಿಲ್ಲ. ಧೈರ್ಯದಿಂದ ಹೊರಗೆ ಬಂದ ರಸಾತಳದಿಂದ. ಅವನ ಸಂತಾನ, ಅವನ ಪುತ್ರ, ಪೌತ್ರ, ಪ್ರಪೌತ್ರ ಪರಿವಾರಗಳೆಲ್ಲ ಸೇರಿಕೊಂಡು ಹೊರಗೆ ಬಂದದ್ದಾಯಿತು. ಬಂದು ರಾವಣನ ಪ್ರಶಂಸೆ ಮಾಡ್ತಾರೆ. ಏನು ಅದ್ಭುತ ಕೆಲಸ ಮಾಡಿದ್ದೀಯಪ್ಪ, ನಮ್ಮ ವಂಶ ಉಳಿಸ್ತಕ್ಕಂತಹ ಕೆಲಸ ಮಾಡಿದ್ದಿ. ನಿನ್ನ ಪರಾಕ್ರಮ, ನಿನ್ನದು ತೇಜಸ್ಸು, ನಿನ್ನ ವೀರ್ಯ ಇದು ಅಸಾಧಾರಣ ಅಂತ ಹೇಳಿ ಅವನನ್ನು ಕೊಂಡಾಡಿದ್ದಾಯಿತು. ನಮಗಿನ್ನು ವಿಷ್ಣು ಭಯ ಇಲ್ಲ ಅಂತಾಯಿತು. ಫಸ್ಟ್ ಬಂದ ಸುಮಾಲಿ ಹೇಳಿದ ಸಂಗತಿಯನ್ನು ಹೇಳಿದರೆ, ನೋಡಯ್ಯ, ನಾವು ಮೊದಲು ವಾಸ ಮಾಡ್ತಾಗಿದ್ದದ್ದು ಲಂಕೆ. ಲಂಕೆಯಲ್ಲಿ ಈಗ ನಿಮ್ಮ ಅಣ್ಣ ಇದ್ದಾನೆ. ಮೊದಲವನನ್ನು ಹೊರಗೆ ದೂಡು, ಅವನನ್ನು ಹೊರಗಾಕು, ನಾವು ಹೋಗಿ ಲಂಕೆಯಲ್ಲಿ ಕೂರುವಂಥದ್ದಾಗ ಅದಕ್ಕೆ ವ್ಯವಸ್ಥೆ ಮಾಡುವಂಥ ಸುಮಾಲಿ ಹೇಳಿದ ಮಾತನ್ನು ಆಗ ರಾವಣ ಹೇಳ್ತಾನಂತೆ, ಏನು ಅಂತ ಮಾತು ಹೇಳ್ತೀರಿ ನೀವು ಅಂದರೆ, ಇದು ನಮಗೆ ಅರ್ಥ ಆಗಬೇಕಿದ್ರೆ ರಾವಣ ನಿಜವಾಗಿ ದುರಳ, 2 ಮಾತೇ ಇಲ್ಲ. ಅದರ ನೋಡಿ, ಬ್ರಹ್ಮದೇವರನ್ನು ಕಂಡಿದ್ದಾನೆ, ಬ್ರಹ್ಮದೇವರ ಸಂಪರ್ಕ ಆಗಿದೆ. 3 ಜನಕ್ಕೂ ವರ ಕೊಡುವಷ್ಟು ಕಾಲಕ್ಕಾದರೂ ಬ್ರಹ್ಮದೇವರ ಒಂದು ರೀತಿಯ ಸಾಮೀಪ್ಯ ಅನ್ನುವಂಥದ್ದು ಅವನಿಗೆ ಬಂದಿತ್ತು. ಅದು ಹೆಂಗೆ ಕೆಲಸ ಮಾಡ್ತದೆ ನೋಡಿ. ಅಂಥ ದುರುಳಾಗಿದ್ದರು, ಅಂಥ ಕೆಟ್ಟ ವ್ಯಕ್ತಿಯಾದಂತಹ ರಾವಣ ಆಗಿದ್ದರೂ ಕೂಡ
ನಿನ್ನ ಅಣ್ಣನನ್ನು ಹೊಡೆದುರುಳಿಸಿ ಲಂಕೆಯನ್ನು ನೀನು ವಶ ಮಾಡಿಕೊಳ್ಬೇಕು ಅಂತ ತನ್ನ ಸಾಕ್ಷಾತ್ ಹಿರಿಯ ಸುಮಾಲಿ ಮಾತು ಹೇಳಿದಾಗ ಆಗ ಅದಕ್ಕೆ ಉತ್ತರ ಏನು ಕೊಡ್ತಾನೆ ಗೊತ್ತಾ ರಾವಣ? ಏನು ಮಾತು ಅಂತ ಹೇಳ್ತೀರಿ? ವಿತ್ತೇಶು ಗುರುರಸ್ಮಾಕಂ ನಾರ್ಹಸೆ ವಕ್ತುಮೀದೃಶಂ. ಕುಬೇರನನ್ನು ಸಿಂಹಾಸನದಿಂದ ಕೆಳಗದೂಡಿ ಲಂಕೆಯನ್ನು ವಶ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಕುಬೇರ ಯಾರು? ಗುರುರಸ್ಮಾಕಂ, ನಮ್ಮ ಅಣ್ಣ ಅಲ್ವಾ? ಅಣ್ಣನ ಸೀಟನ್ನು, ಅಣ್ಣನ ಸ್ಥಾನವನ್ನು ಕಸಿದು ಮತ್ತೆ ನಾನು ಕೂತ್ಕೊಳ್ಬೇಕು ಅಂತ ಹೇಳ್ತೀರಿ. ಇದು ನಿಮಗೆ ನ್ಯಾಯೋಚಿತ ಆದಂತಹ ಮಾತಲ್ಲ, ನೀವಿದನ್ನು ಹೇಳಬಾರ್ದು ಅಂತ ಹೇಳ್ತಾನೆ ರಾವಣ. ಆಶ್ಚರ್ಯ! ಪರಮ ಅಧಾರ್ಮಿಕ ಮೂರ್ತಿಯಲ್ಲಿ ಇಂಥದ್ದೊಂದು ಧಾರ್ಮಿಕ ಮಾತು ಬಂತು ಅಂತ ಹೇಳಿದರೆ ಆಶ್ಚರ್ಯ. ಆದರೆ ಬಂದ ಕಾರಣ ಏನು? ನಮ್ಮ ಊಹೆಗೆ ಬಿಡ್ತದೆ ರಾಮಾಯಣ. ಬ್ರಹ್ಮದೇವರ ಸಾಮೀಪ್ಯ. ಆ ಸಾಮೀಪ್ಯದಿಂದಾಗಿ ಇಂಥ ಒಂದು ಮಾತನ್ನು ಹೇಳಿದ. ಆದ್ದರಿಂದ ಅವನು ಸುಮಾಲಿ ಯೋಚನೆ ಮಾಡ್ತಾನೆ, ಈಗ ಎಂತ ಮಾತನಾಡಿದ್ರು, ಏನು ಮಾತನಾಡಿದ್ರು ಕೂಡ ಇವ ಉಲ್ಟವೇ ಮಾತನಾಡ್ತಾನೆ. ಈಗ ಬೇಡ, ಸಂದರ್ಭ ಬರುವಾಗ ನೋಡುವ ಅಂತ ಹೇಳಿ ಒಂದು ಸಂದರ್ಭ ಬಂದಾಗ ಪ್ರಹಸ್ತ ಅನ್ನತಕ್ಕಂಥ ಒಬ್ಬ, ಅವನ ಸಚಿವರ ಪಟ್ಟಿಯಲ್ಲಿ ಸೇರುವವ, ಅವನಿಗೆ ಹೇಳ್ತಾನೆ, ನೋಡಯ್ಯ, ಅಣ್ಣಂದರಲ್ಲಿ ದ್ರೋಹ ಮಾಡೋದು, ಅಣ್ಣಂದರನ್ನು ಎಳೆಯೋದು ನಮಗೆಲ್ಲ ದೊಡ್ಡ ಸಂಗತಿಯಲ್ಲ, ನಮ್ಮದು ಅದು ಅಭ್ಯಾಸದು, ನಮ್ಮದೆಲ್ಲ ಅದೇ ಕಾರ್ಯಕ್ರಮ. ಮತ್ತು ಇಷ್ಟಕ್ಕೂ ಮಿಗಿಲಾಗಿ ಅಣ್ಣ ಮತ್ತು ತಮ್ಮ ಅನ್ನತಕ್ಕಂಥ ಭಾವ ಇದೆಯಲ್ಲ, ಅದು ಬರೀ ತಮ್ಮಂದ್ರಿಗೆ ಮಾತ್ರ ಅಲ್ಲ, ಅಣ್ಣಂದ್ರಿಗೂ ಇರಬೇಕು, ಅಣ್ಣಂದ್ರಿಗೆ ಮಾತ್ರ ಅಲ್ಲ ತಮ್ಮಂದ್ರಿಗೆ ಇರಬೇಕು. ಒನ್ ಸೈಡೆಡ್ ಆದರೆ ಏನು ಪ್ರಯೋಜನ? ನಿನಗೆ ಗೊತ್ತಿದೆಯಾ? ಆದಿತ್ಯ ಮತ್ತು ದೈತ್ಯ ಇವರಿಬ್ಬರದ್ದು ಕೂಡ ಅಪ್ಪ ಒಬ್ಬರೇ, ಗೊತ್ತಾ ನಿನಗೆ? ಕಾಶ್ಯಪ ಅಂತ. ಕಶ್ಯಪರ ಮಕ್ಕಳಲ್ವಾ ಆದಿತ್ಯರು? ಕಶ್ಯಪರ ಮಕ್ಕಳು ದೈತ್ಯರು. ನಾವೆಲ್ಲ ಅಣ್ಣ ತಮ್ಮಂದ್ರೆ. ಆದರೆ ಹೆಜ್ಜೆ ಹೆಜ್ಜೆಗೆ ನಮಗೆ ಮೋಸ ಮಾಡಿದವರು ಈ ಆದಿತ್ಯರು. ಅದರಿಂದ ಪರಸ್ಪರ ನಮ್ಮ ಅಸ್ತಿತ್ವವನ್ನೇ ನಿರಾಕರಿಸ್ತಾ ನಮ್ಮನ್ನು ಸರ್ವನಾಶ ಮಾಡಬೇಕು ಅಂತ ಬಯಸ್ತಕ್ಕಂಥ ಆ ವಂಶದ ಆ ಮಂದಿಗಳನ್ನು ಎಳೆದು ಹೊರಗೆ ಹಾಕುವುದರಲ್ಲಿ ಯಾವ ತಪ್ಪನ್ನೂ ನೋಡುವ ಅಗತ್ಯ ಇಲ್ಲ ಅಂತ ಹೇಳಿ ಆ ಮಾತನ್ನು ಮತ್ತೆ ಪ್ರಹಸ್ತ ಹೇಳಿದಾಗ, ಆಗ ರಾವಣ ಒಂದು ಸಂದೇಶವನ್ನು ನನ್ನ ಕಡೆಯಿಂದ ಕುಬೇರನಿಗೆ ಕೊಡುವಂಥದ್ದಾಗಲಿ ಅಂತ ಹೇಳಿ ಪ್ರಹಸ್ತನ ಹತ್ರ ಒಂದು ಸಂದೇಶವನ್ನು ಕುಬೇರನಿಗೆ ಕೊಡಲಿಕ್ಕೋಸ್ಕರ ಅಂತ ಹೇಳ್ತಾನೆ. ಏನು ಸಂದೇಶ? ಇಯಂ ಲಂಕಾಪುರಿ ರಾಜನ್ ರಾಕ್ಷಸಾಣಾಂ ಮಹಾತ್ಮನಾಂ ತ್ವಯಾ ನಿವೇಶಿತ ಸೌಮ್ಯ ನೈತದ್ಯುಕ್ತಂ ತವಾನಘ. ಇದು ರಾವಣನ ಸಂದೇಶ. ಯಾರಿಗೆ? ಅವನ ಅಣ್ಣನಿಗೆ. ಕೊಟ್ಟದ್ಯಾರು? ಪ್ರಹಸ್ತ. ಅವನೇನು ಹೇಳ್ತಾನೆ? ಇಯಂ ಲಂಕಾಪುರಿ, ಈ ಏನು ಲಂಕಾಪುರಿ ಇದೆ, ನೀನು ನಿನ್ನದು ಅಂತ ವಶ ಮಾಡಿಕೊಂಡಿದ್ದಿ, ಅದರಲ್ಲಿ ನೀನು ವಾಸ ಮಾಡ್ತಾಗಿದ್ದಿ, ನಿನ್ನ ಸಾಮ್ರಾಜ್ಯ ಬೆಳೀತಾಗಿದೆ. ಅಣ್ಣ, ರಾಜನ್ ಅಂತ ಹೇಳ್ತಾನೆ, ಅಣ್ಣ ಅಂತ ಕರೆಯೋದಿಲ್ಲ. ಏ ರಾಜ, ಇದು ನಿಂದಲ್ಲ. ಮತ್ತು ರಾಕ್ಷಸಾಣ ಮಹಾತ್ಮರಾಗಿರ್ತಕ್ಕಂತಹ ರಾಕ್ಷಸರ ಪುರ ಇದು, ಈ ಲಂಕಾಪುರ ರಾಕ್ಷಸರದ್ದು, ಇದು ನಿಂದಲ್ಲ. ಆದ್ದರಿಂದ ತ್ವಯಾ ನಿವೇಶಿತ ಸೌಮ್ಯ, ನೀನಿದನ್ನು ನಿನ್ನ ವಾಸಸ್ಥಾನ ಅಂತ ಮಾಡ್ಕೊಂಡಿದ್ದಿ. ನೈತದ್ಯುಕ್ತಂ ತವಾನಗ, ಇದು ನಿನಗೆ ಯುಕ್ತ ಅಲ್ಲ, ಬಿಟ್ಟುಕೊಡು, ನಾವು ಬರ್ತಾಗಿದ್ದೇವೆ, ನಮಗೆ ಬಿಟ್ಟುಕೊಡು ಅಂತ ಹೇಳಿ ಒಂದು ಸಂದೇಶವನ್ನು ಕಳಿಸ್ತಾರೆ. ಏನಾಯಿತು? ಲಂಕೆಯನ್ನು ಬಿಡಬೇಕು ಅನ್ನತಕ್ಕಂತಹ ಈ ಸಂದೇಶವನ್ನು ಕುಬೇರ ನೋಡ್ತಾನೆ. ಕುಬೇರ ನೋಡಿದವ, ಈ ಸಂದೇಶವನ್ನು ಕೇಳಿದವ ಏನು ಮಾಡ್ತಾನೆ ಹೇಳಿದರೆ, ತಂದೆ ಹತ್ರ ಬಂದು ಈ ಮಾತನ್ನು ಹೇಳ್ತಾನೆ. ವಿಶ್ರವಸರ ಹತ್ರ ಬಂದು ಈ ಮಾತನ್ನು ಹೇಳ್ತಾನೆ. ಅಪ್ಪ, ರಾವಣ ಬಂದು ಹೀಗೆ ಮಾಡ್ತಾ ಇದ್ದಾನೆ, ಲಂಕೆಯಲ್ಲಿ ನನ್ನನ್ನು ಕೂರಿಸಿದ್ಯಾರು? ನೀವಲ್ವಾ? ಅಲ್ಲಿ ಯಾರೂ ಇಲ್ಲ, ನೀನು ಹೋಗಿ ಅದನ್ನು ಪ್ರಹಸ್ತನ ಹತ್ರವೂ ಕೂಡ ಕುಬೇರ ಹೇಳಿದ್ದ. ಬರೀ ತಂದೆ ಹತ್ರ ಮಾತ್ರ ಅಲ್ಲ, ಪ್ರಹಸ್ತನ ಹತ್ರ ಕೂಡ ಹೇಳಿದ್ದ. ನನಗೆ ಅಪ್ಪ ಹೇಳಿದ್ದಪ್ಪ, ಅದಕ್ಕೋಸ್ಕರ ಬಂದು ಇಲ್ಲಿ ಕೂತದ್ದು, ಬಿಟ್ಟರೆ ನಾನೇನು ಇದನ್ನು ರಮ್ಯ ಉಂಟು ಚಂದ ಉಂಟು ಅಂತ ಹೇಳಿ ಬಯಸಿ ಬಂದು ಕೂತದ್ದಲ್ಲ. ಆಗ ನನಗೆ ಹೇಳಿದರು, ನನ್ನ ತಂದೆಯ ಮಾತನ್ನು ನಾನು ಅನುಕರಣೆ ಮಾಡಿ ಇಲ್ಲಿ ಬಂದು ಕೂತದ್ದಷ್ಟೇ ಅಂತ. ಈ ಮಾತನ್ನು ಮತ್ತೆ ಅಪ್ಪನ ಹತ್ರ ಹೋಗಿ ಹೇಳ್ತಾನೆ. ಅಪ್ಪ ಹೇಳ್ತಾರಂತೆ, ಅಲ್ಲಯ್ಯ, ರಾವಣ ನನ್ನ ಹತ್ರವೂ ಕೂಡ ಬಂದಿದ್ದ, ಈ ವಿಚಾರದ ಕುರಿತಾಗಿ ಮಾತನಾಡಲಿಕ್ಕೆ ಅಂತ ನನ್ನ ಹತ್ರವೂ ಕೂಡ ಬಂದಿದ್ದ. ರಾವಣನಿಗೆ ನಾನು ಎಚ್ಚರಿಕೆಯ ಮಾತನ್ನು ಹೇಳಿದ್ದೆ, ದುಡುಕಬೇಡ ಅನ್ನತಕ್ಕಂಥ ಎಚ್ಚರಿಕೆಯ ಮಾತನ್ನು ಹೇಳಿದ್ದೆ. ಅದರವ ಕೇಳಲಿಲ್ಲ. ಮತ್ತು ಒಂದು ಸಂಗತಿ ಏನು ಗೊತ್ತಾ? ಅವನಿಗೆ ಎಚ್ಚರಿಕೆಯನ್ನು ಕೊಟ್ಟೆ. ಒಂದು ಪಕ್ಷ ನೀನು ನನ್ನ ಮಾತನ್ನು ಮೀರಿ ದುಡುಕಿದ್ದು ಹೌದಾದರೆ, ತಪ್ಪು ಹೆಜ್ಜೆಯನ್ನಿಟ್ಟದ್ದು ಹೌದಾದರೆ, ಸಕ್ರೋಧೇನ ಮಯಾಚೋಕ್ತೋ ಧ್ವಂಸಸೇ ಚ ಪುನಃ ಪುನಃ, ಸರ್ವನಾಶ ಆಗಿ ಹೋಗ್ತೀನಿ ಅಂತ ಶಾಪ ಕೊಟ್ಟಿದ್ದೇನೆ ನಾನು ಅವನಿಗೆ ಅಂತ ಅಪ್ಪ ಹೇಳ್ತಾರೆ. ನೋಡಿ, ರಾವಣನಿಗೆ ನಾನೆನ್ನೇ ಹೇಳಿದ್ದೆ, 4-5 ಶಾಪ ಉಂಟು, ಗೊತ್ತಿದ್ದು
ಇನ್ನು ಗೊತ್ತಿಲ್ಲದೆ ಒಳಗೊಳಗೆ ಶಾಪ ಹಾಕಿದ ಮಂದಿ ಸಾವಿರಾರು, ಅದು ಗೊತ್ತಿಲ್ಲ. ಪ್ರಕಟವಾಗಿ ಶಾಪ ಹಾಕಿದ್ದು 4-5 ಮಂದಿ. ಅವನಿಗೆ ಮೊದಲ ಶಾಪ ಯಾರದು ಗೊತ್ತುಂಟ? ಪಿತೃಶಾಪ. ಅವನೇ ಹೇಳ್ತಾನೆ, ಒಂದು ಪಕ್ಷ ನನ್ನ ಮಾತನ್ನು ಮೀರಿ ನೀನು ನಡೆದದ್ದು ಹೌದಾದರೆ, ನೀನು ದುಡುಕಿದ್ದು ಹೌದಾದರೆ ಸರ್ವನಾಶ ಆಗಿ ಹೋಗ್ತೀನಿ ನೋಡು ಅಂತ. ನಾನು ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದೇನೆ, ಆದರೆ ನನ್ನ ಎಚ್ಚರಿಕೆಗೆ ಸೊಪ್ಪು ಹಾಕ್ತಕ್ಕಂಥ ಮನಸ್ಥಿತಿಯವ ಅವ ಅಲ್ಲ ಅಂತ ನನಗೆ ಅನ್ನಿಸ್ತಾ ಉಂಟಪ್ಪ. ಆದ್ದರಿಂದ ಇನ್ನೊಂದು ಕೆಲಸ ಮಾಡಿ, ಈಗ ಲಂಕೆ ಬಿಟ್ಟು ಬಿಡು. ಅವನ ಹತ್ರ ಯುದ್ಧ ಮಾಡಿ ಆಗೋದಿಲ್ಲ, ಬಲ ಬಂದಿದೆ, ಬ್ರಹ್ಮದೇವರ ವರದ ಬಲ ಇದೆ. ಆದ್ದರಿಂದ ಈಗ ನೀನು ಯುದ್ಧ ಮಾಡಿದರೆ ನೀನು ಸುಣ್ಣ ಆಗ್ತೀವಿ, ನೀನು ಸೋತು ಸುಣ್ಣನಾಗ್ತೀವಿ. ಸುಮ್ಮನೆ ಈ ರಗಳೆಗಳು ಬೇಡ, ಈ ಸಮಸ್ಯೆಗಳನ್ನು ನಿನ್ನ ಮೇಲೆ ಅದನ್ನು ಮತ್ತೆ ಆಹ್ವಾನ ಮಾಡೋದು ಬೇಡ, ಬಿಟ್ಟು ಬಿಡು ಅಂತ ಹೇಳಿ ಕೈಲಾಸ ಪರ್ವತದ ಸಮೀಪದಲ್ಲೇ ಒಂದು ಯೋಗ್ಯ ಆಗಿರತಕ್ಕಂತಹ ವಾಸಸ್ಥಾನವನ್ನು ನಿರ್ಮಾಣ ಮಾಡಿ ಅಲ್ಲಿ ನೀನು ವಾಸಿಸು ಅಂತ ಅಪ್ಪ ಮಗನಿಗೆ ಹೇಳುವಂಥದ್ದಾಗ್ತದೆ. ರಾವಣನ ಪರಿವಾರ ಬಹಳ ಅನಾಯಾಸವಾಗಿ ಲಂಕೆಗೆ ಬಂದು ಲಂಕೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ರಾವಣನಿಗೆ ಲಂಕೆ ಸಿಕ್ಕಿದ್ದು ಹೀಗೆ. ರಾವಣನಿಗೆ ಲಂಕೆ, ಇವತ್ತು ಲಂಕಾ ಅಂತ ಹೇಳಿದರೆ ರಾವಣನ ಊರು. ಇವತ್ತು ಕೂಡ ಶ್ರೀಲಂಕಾದಲ್ಲಿ ರಾವಣನನ್ನು ದೇವರು ಅಂತ ಪೂಜೆ ಮಾಡ್ತಕ್ಕಂಥವ್ರು ಇದ್ದಾರಂತೆ. ಆಶ್ಚರ್ಯ, ನಮ್ಮವ ಅಂತ. ಏನು ಅಭಿಮಾನ ನೋಡಿ, ಕೆಲವು ಸರ್ತಿ ಅಭಿಮಾನವು ದುರಭಿಮಾನಕ್ಕೆ ಕಾರಣ ಆಗ್ತದೆ ಅಂತ. ನಮ್ಮವ ಅಂತ ಅಲ್ಲ, ತಮಿಳ್ನಾಡಲ್ಲಿ ಹೇಳೋದಿಲ್ವ, ರಾವಣ ನಮ್ಮವ, ರಾಮ ನಮ್ಮವ ಅಲ್ಲ ಅಂತ. ಮಂದಿಗಳಿರ್ತಾರೆ, ಅದು ಯಾವತ್ತೂ ಕೂಡ. ರಾವಣ ಇದ್ದಾಗಲೂ ಇದ್ದರು, ಅದು ಹೋದ ಮೇಲೆ ಕೃಷ್ಣ ಬಂದಾಗಲೂ ಇದ್ದರು, ಅದು ಹೋದ್ಮೇಲೆ ಮತ್ತೆ ಈಗಲೂ ಕೂಡ ಇದ್ದಾರೆ. ಆ ಮನಸ್ಥಿತಿಯಲ್ಲಿ ವ್ಯತ್ಯಾಸ ಇಲ್ಲ, ಶರೀರ ಚೇಂಜ್ ಆಗ್ತಾ ಇರ್ತದೆ. ಸುಮಾಲಿ ಹೋದ ಇನ್ಯಾವುದು ಹೆಸರಿನವು ಬಂದ, ಮಾಲಿ ಹೋದ ಇನ್ಯಾವುದು ಹೆಸರಿನವು ಬಂದ. ನಮ್ಮಲ್ಲಿ ಹರೀಶ, ರಮೇಶ, ಸುಕೇಶ ಅಂತ ಏನೇನೋ ಹೆಸರು ಇರ್ತದೆ. ಬುದ್ಧಿ ಮಾತ್ರ ಮಾಲಿದ್ದೆ, ಮಾಲ್ಯವಂತನದ್ದೇ ಸುಮಾಲಿದ್ದೆ, ಹಿಂಗಾಗ್ತದೆ ಅಂತ. ಸರಿ, ಮುಂದಕ್ಕೆ ಅಲ್ಲಿ ವಾಸ ಮಾಡಿ ಅದು ಆದಮೇಲೆ ಬೆಳೀತಾರಲ್ಲ, ಮದುವೆ ವಿವಾಹ ಆಗಬೇಕೀಗ. ವಿವಾಹದ ಸಂಗತಿಯನ್ನು ಹೇಳ್ತಾರೆ. ಶೂರ್ಪನಖಿ ಇದ್ದಾಳಲ್ಲ ಹೆಣ್ಮಗಳು, ಅವಳಿಗೆ ವಿದ್ಯುತ್ಕೇಶ ಅನ್ನತಕ್ಕಂಥ ಒಬ್ಬ ಹುಡುಗನನ್ನು ತಂದು ಮದುವೆ ಮಾಡ್ತಾರಂತೆ. ಅವ ಕಾಲಕೇಯನ ಮಗ. ಸ್ವಾರಸ್ಯ ಏನು ಹೇಳಿದರೆ, ಯುದ್ಧದ ಭರದಲ್ಲಿ ಈ ವಿದ್ಯುತ್ಕೇಶನನ್ನು ಸಂಹಾರ ಮಾಡಿದ್ದು ಸ್ವಯಂ ರಾವಣ. ಯುದ್ಧ ಮಾಡ್ತಾ ಇರುವಾಗ ಯಾರು ಬಂದಿದ್ದಾರೆ, ಯಾರು ಇದ್ದಾರೆ, ಯಾರು ಇಲ್ಲ ಅಂತ ಗೊತ್ತಿಲ್ಲ. ಯುದ್ಧ ಮಾಡಿದ್ದು ಮತ್ತು ಖಡ್ಗವನ್ನು ಝಳಪಳಿಸಿದ್ದು ಖಡ್ಗಕ್ಕೆ ತನ್ನ ಭಾವನೆ ಸತ್ತದ್ದು, ಆದರೂ ಗೊತ್ತಾಗಲಿಲ್ಲ. ಅದುಮೇಲೆ ಅವಳಿಗೆ ಮತ್ತೆ ಸಮಾಧಾನ ಸಾಂತ್ವನದ ಮಾತನ್ನು ಹೇಳಿ ಅವಳಿಗೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದೆಲ್ಲ ಮುಂದಕ್ಕೆ ಕತೆ ಬರ್ತದೆ. ರಾವಣ ಅವನಿಗೆ ಮದುವೆ ಆಯ್ತಂತೆ. ಅಂದರೆ ಅಧಿಕೃತ ಮದುವೆ ಹೇಳಿದರೆ ಅಧಿಕೃತ ಮದುವೆ. ಯಾರೊಟ್ಟಿಗೆ ಅಂತ ಹೇಳಿದರೆ ಮಯನ ಮಗಳಾಗಿರತಕ್ಕಂತಹ ಮಂಡೋದರಿ ಅನ್ನತಕ್ಕಂಥ ಹೆಣ್ಣುಮಗಳೊಡನೆ ಮದುವೆಯಾಗ್ತದೆ ಅಂತ. ಮಾಯಾವಿ ಅಂತ ಒಬ್ಬ ಇದ್ದ. ಅದಕ್ಕಿಂತ ಮುಂಚೆ ಆ ಮಂಡೋದರಿಗೆ ಮಾಯಾವಿ ಅನ್ನತಕ್ಕಂಥವ ಅಣ್ಣ ಇದ್ದ, ವಾಲಿಯಿಂದ ಸಂಹೃತನಾಗಿರ್ತಾನವ. ಈ ಮಯಾಸುರ, ಅದು ಕೂಡ ಒಂದು ಆಶ್ಚರ್ಯದ ಘಟನೆ, ಒಂದು ಚಕ್ಕಾಗಿ ಆ ಕೆಲಸ ಆಗಿ ಹೋಗ್ತದೆ. ಯಾವುದೋ ಹಿನ್ನೆಲೆಯಲ್ಲಿ ರಾವಣ ಅಲ್ಲಿಗೆ ಬಂದಾಗ ಆ ಹೆಣ್ಣುಮಗಳನ್ನು ನೋಡ್ತಾನೆ. ಬಹಳ ಚಂದದ ಹೆಣ್ಣುಮಗಳು. ಮಂಡೋದರಿ ಅಂತ ಹೇಳಿದರೆ ಏನು ಗೊತ್ತಾ? ಯಾರು ಶಬ್ದಕ್ಕೆ ಅರ್ಥಕ್ಕೆ ತಲೆ ಕೊಡಲಿಲ್ಲ. 2 ರೀತಿಯಲ್ಲಿ ಹೇಳ್ತಾರೆ, ಮಂದೋದರಿ ಮತ್ತು ಮಂಡೋದರಿ ಅಂತ. ಮಂಡ ಅಂತ ಹೇಳಿದರೆ ಸಂಸ್ಕೃತದಲ್ಲಿ ಅಲಂಕಾರ ಪ್ರಾಯ ಅಂತ, ಅಲಂಕಾರಕ್ಕೆ ಮಂಡನ ಅಂತ ಕರೆಯೋದು. ಯಾರ ಹೊಟ್ಟೆ ಅಲಂಕಾರ ಪ್ರಾಯ ಆಗಿತ್ತು ಇಡೀ ಶರೀರದಲ್ಲಿ ಅವಳು ಮಂಡೋದರಿ ಅಂತ. ಅದು ಬೀಗಬಾರ್ದು, ಹಂಡೆಯಾಗಿರಬಾರ್ದು, ಅದು ಚಿಕ್ಕದಾಗಿರಬೇಕು. ಮಂದೋದರಿ ಅಂತ ಹೇಳಿದರೆ ಯಾರ ಉದರ ಮಂದಾಗಿದೆ, ತೆಳುವಾಗಿದೆ. ನಮ್ಮಲ್ಲಿ ಇವತ್ತು ಕೂಡ ಸಿಂಹಕಟಿ ಅಂತ ಕರೀತಾರೆ ನೋಡಿ, ಸಿಂಹದಂತೆ ಕಟಿಭಾಗವನ್ನು ಹೊತ್ತ ಹೆಣ್ಣುಮಗಳು ಅಂತ. ಸೊಂಟ ಚಿಕ್ಕದಿರಬೇಕು ಅಂತ. ಎಲ್ಲಾದರೂ ಗಂಡ ಮನಸ್ಸು ಮಾಡಿ ಮತ್ತೆ ಇನ್ನು ಸೊಂಟ ಪಟ್ಟಿ ಮಾಡಿಸೋದಿದ್ರೂ ಅನುಕೂಲ ಆಗ್ತದೆ, ಹೆಚ್ಚು ಬಂಗಾರ ಖರ್ಚಾಗೋದಿಲ್ಲ. ಆದ್ದರಿಂದ ಸೊಂಟ ಚಿಕ್ಕದಿರಬೇಕು. ಆದ್ದರಿಂದ ಆ ರೀತಿಯ ಸೊಂಟವನ್ನು ಪಡ್ಕೊಂಡಿದ್ದವಳು ಮಂಡೋದರಿ. ಬಹಳ ಚಂದ ಅಂತ ಹೇಳಿದರೆ ಚಂದ. ಅವಳನ್ನೇ ಕಂಡ ರಾವಣನಿಗೆ ಮನಸ್ಸಾಗ್ತದೆ, ಮದುವೆ ಆದರೆ ಇವಳನ್ನೇ ಆಗಬೇಕು ಅಂತ. ಅಪ್ಪರ ಹತ್ರ ಪ್ರಸ್ತಾವ ಮಾಡ್ತಾನೆ ಮಯ. ಅವನು ಕೂಡ ಅದಕ್ಕನುಗುಣವಾಗಿ ಆ ಹೆಣ್ಮಗಳಿಗೆ ಗಂಡನ್ನು ಹುಡುಕ್ತಾ ಆಗಿದೆ. ರಾವಣ ಹೇಳ್ತಾನೆ, ನಾನು ಯಾರು ಗೊತ್ತಾ? ನಾನು ಪುಲಸ್ತ್ಯರ ಮೊಮ್ಮಗ,
ವಿಶ್ರವಸರ ಮಗ ಅಂತ ಹೇಳಿ ಬಹಳ ಬ್ರಹ್ಮದೇವರ ಮತ್ತೆ ಪುಲಸ್ತ್ಯರಿಂದ ವಿಶ್ರವಸ್ ಮತ್ತೆ ನಾನು ಬಂದದ್ದು ಅಂತ ಹೇಳಿ ಬಹಳ ಗರ್ವದಿಂದ ಬಹಳ ಕೆಮ್ಮೆಯಿಂದ ಈ ಸಂಗತಿಯನ್ನು ಹೇಳಿದಾಗ ಮಯ ಯೋಚನೆ ಮಾಡ್ತಾನೆ, ಬ್ರಹ್ಮದೇವರ ವಂಶ ಏನು ಸಾಮಾನ್ಯವೋ, ಬ್ರಹ್ಮದೇವರ ವಂಶದ. ಮತ್ತಿನ್ನು ಸ್ವಾರಸ್ಯ ಏನು ಹೇಳಿದರೆ, ಮಯನಿಗೆ ಅಪ್ಪ ಆಲ್ರೆಡಿ ಇವನಿಗೆ ಶಾಪ ಕೊಟ್ಟದ್ದು ಗೊತ್ತಿತ್ತಂತೆ. ಇದು ಬಹಳ ಸ್ವಾರಸ್ಯ. ಮಯ ಉಂಟಲ್ಲ, ಅಂದರೆ ಹೆಣ್ಣು ಕೊಡುವ ಮಾವ ಇದ್ದಾನಲ್ಲ, ಇವನು ಅಪ್ಪನಿಂದ ಆಲ್ರೆಡಿ ಶಾಪಗ್ರಸ್ತನಾಗಿದ್ದಾನೆ ಅಂತ ವಿಷಯ ಗೊತ್ತಾದರೂ ಕೂಡ ಬ್ರಹ್ಮದೇವರ ಕುಲ ಅಲ್ವಾ, ಏನು ಸಾಮಾನ್ಯವು ಅಂತ ಭಾವಿಸಿ ತಟ್ಟನೆ ಅಲ್ಲೇ ಒಂದು ಅಗ್ನಿಯನ್ನು ನಿರ್ಮಾಣ ಮಾಡಿ ಅಗ್ನಿಸಾಕ್ಷಿಕವಾಗಿ ಮಯನ ಮಗಳಾಗಿರತಕ್ಕಂತಹ ಮಂಡೋದರಿಯನ್ನು ಮದುವೆ ಮಾಡಿಕೊಂಡ. ಇದು ರಾವಣನ ಮದುವೆ. ಅದಾದ ಮೇಲೆ ಅವನು ಹೇಳ್ತಾನೆ, ಇವಳು ಮಯ ಹೇಳ್ತಾನೆ, ಈ ಹೆಣ್ಣುಮಗಳಿದ್ದಾಳಲ್ಲ ಸಾಮಾನ್ಯದವಳಲ್ಲ, ಇಯಂ ಮಮಾತ್ಮಜ ರಾಜನ್ ಹೇಮಯಾಪ್ಸರಸಾಧೃತ ಕನ್ಯಾ ಮಂಡೋದರಿ ನಾಮ ಪ್ರತ್ಯರ್ಥಂ ಪ್ರತಿಗೃಹ್ಯತಾಂ. ಇವಳು ಹೇಮ ಅನ್ನತಕ್ಕಂತಹ ಒಬ್ಬ ಅಪ್ಸರೆಯ ಮಗಳಪ್ಪ. ಅವಳ ಆ ಚಂದಕ್ಕೆ ಆ ರೀತಿಯ ಒಂದು ರೀತಿಯ ಸೌಂದರ್ಯ ಕಾರಣ ಏನು ಹೇಳಿದರೆ ಅಪ್ಸರೆಯ ಮಗಳು, ನಮ್ಮಿಬ್ಬರ ದಾಂಪತ್ಯದ ಫಲವಾಗಿ ಹುಟ್ಟಿದಂಥ ಹೆಣ್ಣುಮಗಳು. ಅಷ್ಟು ಮಾತ್ರ ಅಲ್ಲ, ಅಪ್ಸರೆ ನನ್ನನ್ನು ಬಿಟ್ಟು ಹೋಗುವಾಗ ಈ ಮಗಳನ್ನು ನನಗೆ ಕೊಟ್ಟಿದ್ಲು, ಅಂಥ ಮಗಳನ್ನು ಜೋಪಾನವಾಗಿ ಸಾಕಿದ್ದಾಯಿತು, ಆ ಮಗಳನ್ನು ನಿನಗೆ ಕೊಡ್ತಾ ಇದ್ದೇನೆ ತಗೋ ಅಂತ ಹೇಳಿ ಅಲ್ಲೇ ಅಗ್ನಿ ಪ್ರತಿಷ್ಠೆ ಮಾಡಿ ಮತ್ತೆ ಮದುವೆ ಮಾಡುವಂಥದ್ದಾಗ್ತದೆ. ಅದಾದಮೇಲೆ ಕುಂಭಕರ್ಣನ ಹೆಂಡತಿ ಹೆಸರು ವಜ್ರಜ್ವಾಲೆ ಅಂತ. ಬಲಿಯ ಮಗಳಂತೆ ಅವಳು. ಬಲಿಯ ಮಗಳಾಗಿರ್ತಕ್ಕಂಥ ವಜ್ರಜ್ವಾಲೆಯನ್ನು ಕುಂಭಕರ್ಣ ಮದುವೆ ಮಾಡಿಕೊಡ್ತಾನೆ. ವಿಭೀಷಣ ಗಂಧರ್ವರಾಜನಾಗಿರತಕ್ಕಂತಹ ಶೈಲೂಷನ ಮಗಳಾಗಿರತಕ್ಕಂತಹ ಸರಮ ಅನ್ನತಕ್ಕಂಥ ಹೆಣ್ಣುಮಗಳೊಡನೆ ವಿಭೀಷಣನ ಮದುವೆ ಆಗ್ತದೆ, ಗಂಧರ್ವ ಕುಮಾರಿ. ಅದೇ ಸರಮ ಅಂತ ಹೇಳಿದರೆ ಆಕೆ ಸರಮ ಅಂತ ಹೆಸರು ಯಾಕೆ ಬಂತು, ನೆನ್ನೆ ಸ್ವಲ್ಪ ಹೇಳಿದ್ದೆ ನಾನು. ಸರಮ ಅಂತ ಹೆಸರು ಯಾಕೆ ಬಂತು ಅಂತ ಹೇಳಿದರೆ, ಆ ಮಗಳನ್ನು, ಆ ಮಗುವಿಗೆ ಜನ್ಮ ಕೊಟ್ಟ ತಾಯಿ ಒಂದು ಸರೋವರದ ಬಳಿಯಲ್ಲ ಆ ಮಗುವನ್ನು ಇಟ್ಟು ದೂರದಲ್ಲಿದ್ದಂತೆ. ದೂರದಲ್ಲಿದ್ದಾಗ ಜೋರು ಮಳೆ ಬರ್ತದೆ. ಜೋರು ಮಳೆ ಬಂದು ಸರೋವರ ತುಂಬಿ ತುಳುಕಿ ಆ ಸರೋವರದ ನೀರಿನೇನು ಹೊರಗೆ ಬಂದು ಮಗುವನ್ನು ಬಾಚಬೇಕು, ಸರೋವರಕ್ಕೆ ಇಳಿಬೇಕು ಅಂತಾದಾಗ ದೂರದಲ್ಲೇ ಇದ್ದಂಥ ಆಕೆಯ ತಾಯಿ ಹೇಳ್ತಾರಂತೆ, ಸರೋ ಮಾವರ್ಧಸ್ವ ಅಂತ, ಹೇ ಸರೋವರವೇ ತುಂಬಿ ತುಳುಕಬೇಡ, ನನ್ನ ಮಗುವಿಗೆ ಆಪತ್ತು ತರಬೇಡ ಅಂತ. ಹಿಂಗೆ ಹೇಳಿದ ಹೊತ್ತಲ್ಲೇ ಸರೋವರ ಶಾಂತ ಆಗ್ತದೆ. ಸರೋ ಮಾವರ್ಧಸ್ವ ಅಂತ ಹೇಳಿದ್ರಿಂದ ಸರಮ ಅಂತ ಆಕೆ ಆ ಹೆಸರು ಬಂತು ಅಂತ ಹೇಳಿ ಈ ಸಂಗತಿಯನ್ನು ಹೇಳ್ತಾರೆ. ಆಯ್ತಲ್ಲ, ಇದು 3 ಮಂದಿಯ ಒಂದು ರೀತಿಯ ವಿವಾಹ ವಿಷಯ. ವಿಭೀಷಣನ ಹೆಂಡತಿ ಸರಮ ಅಂತ ಹೇಳಿ ಈ ಸಂಗತಿ ಆದಮೇಲೆ ಮುಂದಕ್ಕೆ ಈ ದಂಪತಿಗಳಿಗೆ ಹುಟ್ಟಿದ ಮಕ್ಕಳ ಸಂಗತಿಯನ್ನು, ಬೇರೆ ಮಕ್ಕಳ ಸಂಗತಿಯನ್ನು ವಿಶೇಷವಾಗಿ ಹೇಳದಿದ್ದರೂ ಕೂಡ ರಾವಣನ ಸಂತಾನದ ವಿಷಯವನ್ನು ಮತ್ತೆ ಉತ್ತರಾಖಂಡ ಹೇಳ್ತದೆ. ಅದನ್ನು ನಾಳೆ ನಾವು ಮತ್ತೆ ಸೇರಿದಾಗ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಸೀತಾ ಲಕ್ಷ್ಮಣ ಹನುಮ ಸಮೇತ ಶ್ರೀರಾಮಚಂದ್ರ ದೇವರ ಚರಣಾರವಿಂದಕ್ಕೆ ಸಮರ್ಪಿಸ್ತಾ ಶ್ರೀಹರಿಕೃಷ್ಣಾರ್ಪಣಮಸ್ತು.